ನಮಸ್ಕಾರ. ಹೆಸರೇ ಉಸಿರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ನಮ್ಮನ್ನೆಲ್ಲ ಜನರು ಯಾವ ರೀತಿ ಗುರುತಿಸ್ತಾರೆ? ನಮ್ಮ ಹೆಸರಿನ ಮುಖಾಂತರ. ಇನ್ನು ನಾವು ಕೂಡ ಬೇರೆಯವರನ್ನ ಅವರ ಹೆಸರಿನ ಮುಖಾಂತರ ಗುರುತಿಸ್ತೇವೆ. ನಮ್ಮ ಹೆಸರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ನಮ್ಮ ಹೆಸರು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಹೌದು, ನಮ್ಮ ಹೆಸರಿನ ಪ್ರಾಮುಖ್ಯತೆಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಅಕ್ಷರ ಶಾಸ್ತ್ರಜ್ಞರಾದ ಶ್ರೀ ಜನುಮಾನಂದ ಕೋಟ್ಯಾನ್ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇನ್ನು ಗುರೂಜಿ, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಈ ಅಕ್ಷರ ಶಾಸ್ತ್ರ ಅಂದ್ರೆ ಏನು ಅಂತ ತಿಳಿಸಿಕೊಡಿ. ಅಕ್ಷರಶಾಸ್ತ್ರ ಅಂದ್ರೆ ಈ ಮನುಷ್ಯನ ಹೆಸರಿನಲ್ಲಿ ನೆಗೆಟಿವ್ ಲೆಟರ್ಸ್ ಅನ್ನ ನಾವು ಪಾಸಿಟಿವ್ ಲೆಟರ್ ಮೂಲಕ ಅದನ್ನ ರಬ್ಬಿಂಗ್ ಮಾಡುವಂತ ಒಂದು ಸಿಸ್ಟಮ್, ಉಜ್ಜುವಂತ ಒಂದು ಸಿಸ್ಟಮ್, ಅದೇ ಅಕ್ಷರಶಾಸ್ತ್ರ. ಓಕೆ, ಇನ್ನು ಗುರೂಜಿ, ನಮ್ಮ ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲಿ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿಬಿಡೋಣ. ಯಾವೆಲ್ಲ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡ್ರೆ ಒಳ್ಳೇದು ಅಂತ? ಪಾಸಿಟಿವ್ ಲೆಟರ್ ಅಂದ್ರೆ 7 ಲೆಟರ್ ಇದೆ. ಎ ಬರ್ಕೊಳ್ಬೋದು ಬೇಕಾದ್ರೆ. ಎ ಎಸ್ ಪಿ ಆರ್ ಜೆ ವಿ ಎಚ್, ಎ ಎಸ್ ಪಿ ಆರ್ ಜೆ ವಿ ಎಚ್ 7 ಲೆಟರ್ಗಳಿಂದ ಸ್ಟಾರ್ಟ್ ಆದ್ರೆ ಭಾರಿ ಒಳ್ಳೆಯದು. ಸಮಾಜದಿಂದ ಘನತೆ ಗೌರವ ಸಿಗುವಂತ ಒಂದು ಚಾನ್ಸ್ ಇರುತ್ತೆ. ಸಪೋಸ್ ಅದು ಇಲ್ಲ ಅಂದ್ರೆ ಅವ್ರ ಹೆಸರಿನ ಶುರುವಲ್ಲಿರ್ಬೋದು, ಮಧ್ಯ ಇರ್ಬೋದು, ಕೊನೆಯಲ್ಲಿ ಇರ್ಬೋದು. ಯು ಅಥವಾ ಪಿ ಅಥವಾ ಜೆ, ಯು ಪಿ ಜೆ, ಯು ಅಥವಾ ಪಿ ಅಥವಾ ಜೆ, ಎಲ್ಲವಲ್ಲ. ಒಂದು ಯು ಇದ್ರು ಸಾಕು, ಪಿ ಇದ್ರು ಸಾಕು, ಜೆ ಇದ್ರು ಸಾಕು, ಅವರಿಗೆ ಒಳ್ಳೆ ಭಾಗ್ಯಗಳೆಲ್ಲ ಸಿಗ್ತವೆ. ಸರಿ ಗುರೂಜಿ, ಇನ್ನು ಇದಿಷ್ಟು ಪಾಸಿಟಿವ್ ಲೆಟರ್ಸ್ ಬಗ್ಗೆ ಆಯ್ತು. ಇನ್ನು ಯಾವ ಹೆಸರಿನಿಂದ ಅಕ್ಷರವನ್ನ ಇಟ್ಕೊಳ್ಬಾರ್ದು ಅಂತ, ಕೆಡುಕು ಉಂಟಾಗುತ್ತೆ ಅಂತ ನೋಡೋದಾದ್ರೆ? ಹೆಣ್ಮಕ್ಳಂತೂ ಎಮ್ಮೆನಿಂದ ಇಟ್ಕೊಳ್ಳೇಬಾರದು. ಹೆಣ್ಮಕ್ಳು, ಗಂಡು ಮಕ್ಕಳಿಗೆ 75% ಹೊಡೆತ ಕೊಡುತ್ತೆ, ಹೆಣ್ಮಕ್ಳಿಗೆ 90% ಹೊಡೆತ ಕೊಡುತ್ತೆ. ಈ ಎಮ್ಎನ್ ನಿಂದ ಸ್ಟಾರ್ಟ್ ಆಗುವುದು, ಮಧ್ಯ ಅಲ್ಲ, ಕೊನೆ ಅಲ್ಲ, ಶುರು ಆಗುವುದು. ಮಲ್ಲಿಕಾ, ಮಾಧವಿ, ಆತರ, ಮೇಘ, ಮಹಾದೇವಿ, ನೀಲ, ನೀಲಮ್ಮ, ನೀಲಾವತಿ, ನೀಲಾಂಬರಿ, ಈ ತರ. ಸೊ ಗಂಡಿಗೆ ಸ್ವಲ್ಪ ಎಫೆಕ್ಟ್ ಕಮ್ಮಿ, ಹೆಂಗಸಿಗೆ ಬಹಳ 95% ಎಫೆಕ್ಟ್, ಬ್ಯಾಡ್ ಎಫೆಕ್ಟ್ ಆಗತ್ತೆ. ಡಿವೋರ್ಸ್ ಆಗುವಂಥದ್ದು, ಅಥವಾ ಗಂಡ ಎಲ್ಲೋ ತೀರಿಸುವಂಥದ್ದು, ಅಥವಾ ಒಂದೇ ಮನೇಲಿ ಇದ್ರು ಮಾಡ್ಕೊಂಡಿರ್ತಾರೆ ಅವರು. ಸರಿ ಗುರೂಜಿ, ವೈ ಶುರುವಲ್ಲಿದ್ರು ಪ್ರಾಬ್ಲಮ್ ಇಲ್ಲ. ಕೆಲವು ಹೆಸರಿಗೆ ಯಶ್, ಯಶಸ್, ಯಶಸ್ವಿ, ಯದುವೀರ್, ಯುವರಾಜ್ ಸಿಂಗ್, ಅಡ್ಡಿಲಿಗೆ 5 ಹೆಸರು ಇಡ್ಬೋದು ವೈನ. ಮತ್ತೆ ಯಾವ ಹೆಸರಿಟ್ರು ಅವ್ರು ಖಂಡಿತವಾಗಿ ಅವ್ರ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾರೆ. ಸರಿ ಗುರೂಜಿ, ಇನ್ನು ಈ ತ ಉಚ್ಚಾರ ಕಂಟಕ, ಯಾ ಉಚ್ಚಾರ ಮಹಾಕಂಟಕ ಅಂತ ಹೇಳಿದ್ರಿ. ಈ ಕುರಿತು ವಿವರಿಸೋದಾದ್ರೆ? ಹೌದು, ಯಾಕಂದ್ರೆ ರನ್ಯಾ ರಾವ್, ಹೌದು. ಅರ್ಥ ಬೇಕಾದ್ರೆ ಅವರ ಹಸ್ಬೆಂಡ್ ರಜತ್ ಸಾರಿ, ಅವ್ರ ಗಂಡ ಹೆಸರು ಜತಿನ್ ತ ಉಚ್ಚಾರ ಇದೆ. ಆಮೇಲೆ ಬಾಯ್ ಫ್ರೆಂಡ್ ತರುಣ್ ಬಾಯ್ ಫ್ರೆಂಡ್, ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ. ವೈ ಆಮೇಲೆ ಅವನು ಬಿಗ್ ಬಾಸ್ ರಜತ್ ಮತ್ತು ವಿನಯ್, ಹೌದು. ಇಬ್ರು ಜೈಲು. ವೈ ಅಂದ್ರೆ ಜೈಲಿಗೆ 90% ಜೈಲು. ವಿನಯ್ ಕುಲಕರ್ಣಿ, ವಿಜಯ್ ಕುಲಕರ್ಣಿ, ಈ ತರ, ಯಡಿಯೂರಪ್ಪ, ಸಂಜಯ್ ದತ್, ದುನಿಯಾ ವಿಜಿ, ಸಂಚಾರಿ ವಿಜಿ, ಕೆಟ್ಟದಾಗತ್ತೆ. ವೈ ಬಹಳ ಒಳ್ಳೆಯದಲ್ಲ, ಬಹಳ ಡೇಂಜರ್. ಬಹಳ ಮಲ್ಟಿಪಲ್ ಪ್ರಾಬ್ಲಮ್ ಕೊಡುತ್ತೆ. ಹೆಣ್ಮಕ್ಳಿಗೆ ಇಂಟ್ರಿಕೇಶನ್ ಆಗೋದು, ಮನೆ ಬಿಟ್ಟು ಬಿಡೋದು, ಇದೆಲ್ಲ ಮಾಡ್ತಾರೆ. ಕಾವ್ಯ, ದಿವ್ಯ, ನವ್ಯ, ಶ್ರಾವ್ಯ, ಭವ್ಯ, ಇದೆಲ್ಲ, ರನ್ಯಾ, ಇವೆಲ್ಲ ವೈ ಎಲ್ಲರಿಗೂ ಹೊಡೆತ ಕೊಟ್ಟಿದೆ. ಜನರಿಗೆ ಬಹಳ ಕಾಳಜಿ ವಹಿಸಿ ನಾಮಕರಣ ಮಾಡ್ಬೇಕು ಕೇಳ್ತೇನೆ ನಾನು. ಇನ್ನು ದೀಪ್ತಿ, ದಿವ್ಯಾ, ಆ ಹೆಸರುಗಳಿಗೂ ಕೂಡ ಅಷ್ಟೇ ಎಫೆಕ್ಟ್ ಇರುತ್ತಾ ಹೇಗೆ ಅಂತ? ಹೌದು, ದೀಪ್ತಿಯಲ್ಲಿ ಡಿ ಫಾರ್ ಡೈರಿಂಗ್, ಧೈರ್ಯ ಬಾಳವರಿಗೆ. ದೀಪಿಕಾ ಪಡುಕೋಣೆ, ದೀಪ್ತಿ, ದಿಲೀಪ್, ಹುಡುಗಿ ಡಿ ದಾವೂದ್ ಇಬ್ರಾಹಿಂ, ಆತರ. ಡಿ ಇದ್ರೆ ಧೈರ್ಯ, ಡಿ ಸಿಂಬಲ್ ಆಫ್ ಗಟ್ಸ್. ಕೆಟ್ಟ ಧೈರ್ಯದಲ್ಲಿ 2 ಧೈರ್ಯ, ಒಳ್ಳೆ ಧೈರ್ಯ, ಕೆಟ್ಟ ಧೈರ್ಯ. ಕೆಟ್ಟ ಧೈರ್ಯ ಡಿ ಕೆ ಶಿವಕುಮಾರ್, ಧೈರ್ಯವಂತರು. ಡಿ ಕೆ ಸುರೇಶ್, ಡಿ ಕೆ ರವಿ. ಆ ಡಿ ಕೆ ನಂತರ ಹಾಕಿದ್ರೆ ಭಾರಿ ಒಳ್ಳೇದು. ರವಿ ಡಿ ಕೆ, ಸುರೇಶ್ ಡಿ ಕೆ, ಶಿವಕುಮಾರ್ ಡಿ ಕೆ ಮಾಡಿದ್ರೆ ಭಾರಿ ಒಳ್ಳೇದು, ಮುಖ್ಯಮಂತ್ರಿ ಆಗ್ತಾರೆ ಅವರು. ಅಂದ್ರೆ ಡಿ ನ ಆಮೇಲೆ ಹಾಕೊಬೇಕು, ಸ್ಟಾರ್ಟಿಂಗ್ ಅಲ್ಲಿ ಬರಬಾರ್ದು ಅಂತ. ಹೌದು, ಬೇಕಾದ್ರೆ ಅದು ಮೈನಸ್ ಲೆಟರ್. ಈಗ ಸಪೋಸ್ ಪ್ಲಸ್ ಇದೆ, ಬಂಗಾರಪ್ಪ, ಬಂಗಾರಪ್ಪ, ಎಸ್ ಮೊದಲು ಒಂದು ಬಹಳ ಒಳ್ಳೇದು. ಪಿ ವಿ ಸಿಂಧು, ಪಿ ಟಿ ಉಷಾ,
ಟಿ ನರಸಿಂಹರಾವ್, APJ ಅಬ್ದುಲ್ ಕಲಾಂ, AR ರೆಹಮಾನ್ ಆತರ ASP RVH 2 ಲೆಟ್ರು ಆತರ ಇದ್ರೆ ಯಾಕಂದ್ರೆ ಹೆಸರಿಂದ ಮುಂಚೆ ಹೋದ್ರೆ ಭಾರಿ ಒಳ್ಳೇದು. ಹೆಸರಿನ ನಂತರ ಬಂದದಕ್ಕೆ ವ್ಯಾಲ್ಯೂ ಇಲ್ಲ, ಜೀರೋ ಆಗ್ಬಿಡುತ್ತೆ. ಗುರೂಜಿ ಈಗ ಒಬ್ರು ಕಾಲರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಮಾತಾಡಿ. ಹೆಸರು ನಿಮ್ಮ ಹೆಸರೇನು? ಸರಿ ಸರಿ, ಬಾಗಲಕೋಟೆಯಿಂದ ಕರೆ ಮಾಡ್ತಿದ್ದೀರಾ. ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೆಸರೇನು ಅವ್ರದ್ದು? ನಿಮ್ಮ ಹೆಸರನ್ನ ಹೇಳಿ ಸರ್. ಏನು ನಿಮ್ಮ ಹೆಸರು ಹೇಳಿ ಸರ್. ಹೆಸರು ಮದುವೆ ಆದ್ರೆ ಹೆಂಡತಿ ಹೆಸರು. ಮದುವೆ ಆಗಿದ್ಯಾ? ನಿಮ್ಮ ಮಗಳ ಬಗ್ಗೆ ಕೇಳಬೇಕು ಅಂತಿದ್ರಿ, ಏನು ವಿಷಯ ಹೇಳಿ, ಅವ್ರ ಹೆಸರು ಹೇಳಿ. ಅವ್ರ ಮಗಳ ಹೆಸರು ಹೇಳಿ. ನಿಮ್ಮ ಆಡಿಯೋದಲ್ಲಿ ಕ್ಲಾರಿಟಿ ಇಲ್ಲ, ನೀವು ಟಿವಿ ನೋಡ್ತಾ ಮಾತಾಡ್ತಿದ್ದೀರಾ ಅನ್ಸುತ್ತೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ. ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಮದುವೆ ಆದ್ರೆ ಗಂಡ, ಮದುವೆ ಆದ್ರೆ ಹಸ್ಬೆಂಡ್ ಹೆಸರು ತಗೊಳ್ಳಿ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಲೋ, ಹಾ ಹೇಳಿ, ನಿಮ್ಮ ಹೆಸರೇನು? ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮ್ಮ ಮಗನ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕೇಳಿಸಲ್ಲ. ಇನ್ನೊಂದ್ಸಲ ಹೇಳಿ. ಮೇಡಮ್, ಹಾ ಹೇಳಿ, ನಿಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಮಗನ ಹೆಸರು? ಮಗನ ಹೆಸರು ಹೇಳಿ. ಚಂದ್ರಶೇಖರ್ ಮೇಡಮ್. ಚಂದ್ರಶೇಖರ್ ಅಂತ. ಮದುವೆ ಆಗಿದೆಯಾ ಅವರಿಗೆ? ಹ್ಞೂ ಮೇಡಮ್, ಆಗಿತ್ತು. ಮದುವೆ 5 ವರ್ಷ ಎಲ್ಲ ಆಯ್ತು ಮೇಡಮ್. ಅವರ ಹೆಸರು, ಅವರ ಪತ್ನಿಯ ಹೆಸರೇನಿತ್ತು? ಅವರು 2 ಹೆಸರು ಕೊಟ್ಬಿಟ್ಟಿದ್ರು ಮೇಡಮ್ ನಮ್ಗೆ ಮದುವೆ ಮಾಡ್ಕೊಳ್ಳುವಾಗ. ಹುಟ್ಟ ಹೆಸರು ಶಶಿಕಲಾ ಅಂತ ಇತ್ತು. ಆಮೇಲೆ ಹೆಸರು ಆಮೇಲೆ ಹರ್ಷಿತಾ ಅಂತ ಕೊಟ್ಟಿದ್ರು ಮೇಡಮ್. ಹರ್ಷಿತಾ ಅಂತ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ತೆ. ಚಂದ್ರಕಲಾ ಚಂದ್ರಶೇಖರ? ಚಂದ್ರಶೇಖರ್. ತಮ್ಮ ಹೆಸರು, ಹೆಂಡತಿ ಹೆಸರೇನು? ಶಶಿಕಲಾ ಅಂತ ಹುಟ್ಟು ಹೆಸರು, ಹರ್ಷಿತಾ ಅಂತ ಕರೆಯೋ ಹೆಸರು. ಈ ಚಂದ್ರಶೇಖರ್ನವರಿಗೆ ಆರೋಗ್ಯ ಬಾಧೆ ಮತ್ತೆ ಆಯುಷ್ಯ ಸ್ವಲ್ಪ ಕಡಿಮೆ, ಜಾಗ್ರತೆ ಆಗಿರ್ಬೇಕು. ಕೆಲಸ ಇದೆಯಾ? ಅದು ಅವ್ರಿಗೆ ಡಿವೋರ್ಸ್ ಆಗಿದೆ. ಮೇಡಮ್, ನಾವು ಮತ್ತೆ ಹುಡುಕ್ತಾ ಇದ್ದೀವಿ, ಸೆಟ್ ಆಗ್ತಾ ಇಲ್ಲ ಮೇಡಮ್. ಅವರಿಗೆ ಡಿವೋರ್ಸ್ ಆಗಿದೆ, ಈಗ ಮತ್ತೆ ಇನ್ನೊಂದು ಮದುವೆಗೆ ಹುಡುಕ್ತಾ ಇದ್ದಾರೆ, ಸೆಟ್ ಆಗ್ತಿಲ್ಲ ಅಂತ ಅವ್ರ ಪ್ರಶ್ನೆ. ಚಂದ್ರಶೇಖರ್ ಇವ್ರ ಮಗ ಅಲ್ಲ? ಹೌದು, ಚಂದ್ರಶೇಖರ್ ಅವ್ರ ಮಗ. ಈ ಶಶಿಕಲಾ ಅಲ್ಲ, ಬಹಳ ಸ್ಟ್ರಾಂಗ್ ಹೆಸರು, ಗಂಡಸಿದ್ದಂಗೆ. ಈ ಚಂದ್ರಶೇಖರ್ ಅವರಿಗೆ ಯಾವಾಗಲೂ ಈ ಹೆಸರನ್ನ ಒಂದು ಬದ್ಲಿ ಹೆಸರು ಕೊಡ್ತೇವೆ. ನನಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿ ಅವರಿಗೆ, ಅವ್ರಿಗೆ ಒಂದು ಬದ್ಲಿ ಹೆಸರು ಕೊಡ್ತೇವೆ. ಅದನ್ನ ಚಾಂಟಿಂಗ್ ಅಂಡ್ ರೈಟಿಂಗ್ ಮಾಡ್ಬಿಟ್ರೆ 3 ತಿಂಗಳು ಮದುವೆ ಯೋಗ ಇದೆ, ಮದುವೆ ಯೋಗ ಇದೆ, ಪುನರ್ವಿವಾಹ ಆಗೋ ಚಾನ್ಸ್ ಇದೆ. ಆಯ್ತಾ? ಚಾನ್ಸ್ ಇದೆ ಅಲ್ವಾ ಗುರೂಜಿ? ಮತ್ತೆ ಮದುವೆ ಆಗುವಂತ ಯೋಗ ಇದೆ ಅಲ್ವಾ? ಹೌದು, ಆದ್ರೆ ಹೆಸರನ್ನ ಒಂದು ಚಾಂಟಿಂಗ್ ಅಂತ ಒಂದು ಟೆಂಪರರಿ ಹೆಸರು ಕೊಡ್ತೇವೆ, ಅದನ್ನ ತಗೊಳ್ಬೇಕು. ಚಂದ್ರಶೇಖರ್ಗೆ ಸಿಗುದಿಲ್ಲ 2ನೇ ಮದುವೆ, ತಗೋಬೇಕು. ತಗೊಂಡ್ರೆ ಆಗತ್ತೆ 3 ತಿಂಗಳಲ್ಲಿ. ಸರಿ ಗುರೂಜಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ, ನಾವು ಮಾತಾಡ್ತಾ ಇದ್ವಿ ಈ ಯಾ ಅನ್ನೋ ಹೆಸರು ಬಗ್ಗೆ, ಅದನ್ನ ಮುಂದುವರಿಸಿ. ನೋಡಿ, ವಿನಯ, ರನ್ಯ, ಆಮೇಲೆ ದುನಿಯಾ ವಿಜಯ್, ಸಂಚಾರಿ ವಿಜಯ್, ಹೌದು, ವಿಜಯ್ ಮಲ್ಯ ಅವರು. ವಿಜಯ್ ಮಲ್ಯ, ಸಂಜಯ್ ದತ್, ಆರ್ಯನ್ ಖಾನ್, ಅನನ್ಯ ಪಾಂಡೆ, ದಿವ್ಯಭಾರತಿ, ಬೇಕಷ್ಟು, ರಮ್ಯ, ಸೌಮ್ಯ, ಬೇಕಷ್ಟಿದೆ. ಆಮೇಲೆ ವಿಜಯೇಂದ್ರ, ನಮ್ಮ ಯಡಿಯೂರಪ್ಪ ಅವ್ರ ಮಗ, ರಾಜ್ಯಾಧ್ಯಕ್ಷರು. ಅವ್ರಿಗೂ ಸಹ ಪ್ರಾಬ್ಲಮ್ ಇದೆ ಮುಂದೆ, ಕಾನೂನಿನ ಕಟಕಟೆ ಹತ್ತುವಂತ ಚಾನ್ಸ್ ಇದೆ. ಆಯ್ತಾ? ಅವರಲ್ಲಿ ಆದ್ರೆ ಜೆ ಇದೆ, ವಿ ಒಟ್ಟಿಗೆ ಜೆ ಇದೆ. ವಿಜಯೇಂದ್ರ ವಿ ಹೆಸರಿನವರು ಯಾವಾಗಲೂ ಶಾಂತವಾಗಿರ್ತಾರೆ. ಅವರಿಗೆ ವೈಬ್ ಅಂತ, ವಿನಯ್ ಅಂತ, ವಿಜಯ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ನೋಡಿ ಎಷ್ಟು ಶಿಸ್ತಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ವಿ
ಅಲ್ಲಿ ಈ ವೈಯೇ ಹಾಳು ಮಾಡಿರೋದು ಇವ್ರನ್ನ. ಯಡಿಯೂರಪ್ಪ, ಆಮೇಲೆ ಕಲ್ಯಾಣ, ಸೌಂದರ್ಯ, ಆಪ್ತ ಮಿತ್ರ ಸೌಂದರ್ಯ, ಆಕಸ್ಮಿಕ ಘಟನೆ, ಯಡಿಯೂರಪ್ಪನ ಮೊಮ್ಮಗಳು, ಯಡಿಯೂರಪ್ಪನ ಗ್ರ್ಯಾಂಡ್ ಡಾಟರ್ ಸೌಂದರ್ಯ, ವಿಜಯಲಕ್ಷ್ಮಿ, ಆಮೇಲೆ ಮೈತ್ರಾದೇವಿ, ಮಾನ್ಯ, ಜಯಲಕ್ಷ್ಮಿ, ಜಯಲಲಿತಾ, ಜಯಬಾದ್ರಿ, ಜಯಪ್ರದ ಎಲ್ಲ ಪ್ರಾಬ್ಲಮೆಟಿಕ್ ಅಕ್ಷರಗಳು. ಆ ಜೆ ಪವರ್ಫುಲ್, ಜೆ 26 ಅಕ್ಷರಗಳಲ್ಲಿ ಜೆ ಪವರ್ಫುಲ್. ಆ ಜೆಯಿಂದಾಗಿ ಇವರು ದೊಡ್ಡ ಹುದ್ದೆಗಳನ್ನ, ದೊಡ್ಡ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ. ಗುರುಜಿ, ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹಾ, ಹೇಳಿ ಸರ್, ನಿಮ್ಮ ಹೆಸರೇನು, ಯಾರ ಬಗ್ಗೆ ಕೇಳಬೇಕು? ನಮ್ಮ ಹೆಸರು ಶಶಿಧರ್ ಅಂತ. ಓಕೆ, ಶಶಿಧರ್ ಅಂತ, ನಿಮ್ಮ ಬಗ್ಗೆನೇ ಕೇಳಬೇಕಾ? ಇಲ್ಲ, ಓಕೆ ಮೇಡಮ್. ಕೇಳಿಸ್ತಾ ಇಲ್ಲ ಸರ್, ಜೋರಾಗಿ ಮಾತಾಡಿ, ಡಿಸ್ಟರ್ಬೆನ್ಸ್ ಇದೆ. ಅವ್ರ ಹೆಸರು ಹೇಳಿ. 5/9/95 ಡೇಟ್ ಆಫ್ ಬರ್ತ್. ಹಾ, ಅವ್ರ ಹೆಸರೇನು? ಫಸ್ಟ್ ಜಗದಾಂಬ ಹುಟ್ಟೆಸರು, ಆಮೇಲೆ ಅಕ್ಷಿತಾ ಸ್ಕೂಲ್ ಹೆಸರು. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಕೇಳಿಸ್ತಾ ಇಲ್ಲ. ಹುಟ್ಟೆಸರು ಬಂದು ಜಗದಾಂಬ. ಹಾ, ಸ್ಕೂಲ್ ಹೆಸರು ಬಂದು ಅಕ್ಷಿತಾ. ಹರ್ಷಿತಾ? ಅಕ್ಷಿತಾ. ಓಕೆ. ಅಕ್ಷಿತಾ. ಹಾ, ಗುರೂಜಿ ಇದ್ದಾರೆ, ಮಾತಾಡಿ. ಅಕ್ಷಿತಾ. ಸ್ವಾಮಿ ನಮಸ್ಕಾರ. ಇವ್ರು ಮಾಡೋದು ತುಂಬಾ ಅವ್ರದ್ದು ಏನೋ ಜಾಬ್ ಇದು ಯಾವ್ದು ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಅವ್ರ ಲೈಫ್ ಯಾಕೋ ಸರಿಯಾಗಿ ಮುಂದ್ಕೋಗ್ತಾ ಇಲ್ಲ. ಶಶಿಧರ್ ಏನಾಗಬೇಕು ನಮ್ಗೆ? ಹೇಳಿ ಸುಮ್ಮನೆ. ನಿಮ್ಮ ಮಗನ ಶಶಿಧರ್ ನೀವೇ? ಅಲ್ಲ, ಅವ್ರ ಹೆಸರು ಶಶಿಧರ್, ಅವರು ಅಕ್ಷಿತಾ ಅವ್ರ ಬಗ್ಗೆ ಕೇಳಬೇಕು, ಕೇಳ್ತಿದ್ದಾರೆ. ಅಕ್ಷಿತಾ ಅವರ ಮಗಳು. ಇಲ್ಲಿ ನೋಡಿ, ಇದೆ ಯೋಗ ಭಾಗ್ಯ ಎಲ್ಲ ಆಗೊಂದು SHTH. ಈ SHTH ಇರಬಾರ್ದು. ಎರಡು ಪ್ರಶಾಂತ್, ನಿಶಾಂತ್, ಸುಶಾಂತ್, ಈ ತರ ಎರಡೆರಡು ಇದ್ರೆ ಬಹಳ ಪ್ರಾಬ್ಲಮೆಟಿಕ್ ಇರುತ್ತೆ. ಆದ್ರೆ ಏಯಿಂದ ಸ್ಟಾರ್ಟ್ ಆಗಿದೆ, ಅವರಿಗೆ ರಿಕವರ್ ಆಗೋ ಚಾನ್ಸ್ ಎಲ್ಲ ಇದೆ. ಅದಕ್ಕೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಪರಿಹಾರ ಹೇಳ್ತೇವೆ ನಾವು. ಆಯ್ತಾ? ಧನ್ಯವಾದ ಶಶಿಧರ್ ಅವರೇ, ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ನಾವು ಮಾತಾಡ್ತಾ ಇದ್ವಿ ವೈ ಅನ್ನೋ ಅಕ್ಷರ ಇರುವಂಥವ್ರಿಗೆ ಏನೆಲ್ಲ ಸಮಸ್ಯೆ ಬರುತ್ತೆ ಅಂದರೆ ಈ ಕೋರ್ಟ್ ಕೇಸ್ಗಳು, ಆ ಥರದ ಸಮಸ್ಯೆಗಳ ಹೇಗೆ ಅಂತ. ಕೋರ್ಟ್ ಕೇಸ್ಗಳು, ಇಂಟರ್ಕ್ಯಾಸ್ಟ್ ಮ್ಯಾರೇಜು, ಅಪವಾದಗಳು, ಅಥವಾ ಗಂಡ ಅಥವಾ ಹೆಂಡತಿಯನ್ನು ಕಳ್ಕೊಳ್ಳೋದು. ಸಂಜಯ್ ಗಾಂಧಿ, ಮೇನಕಾ ಗಾಂಧಿ, ಕೋವಿಡ್ ಸಂಜಯ್ ಗಾಂಧಿ, ಯಡಿಯೂರಪ್ಪ ಮಿಸಸ್ ಮೈತ್ರಾದೇವಿ ಅವರು ಬಿಟ್ರು. ಆಮೇಲೆ ರಘು ದೀಕ್ಷಿತ್ ಮಯೂರಿ ಡಿವೋರ್ಸ್ ಆಯ್ತು. ಸೊ ಸುನಿಲ್ ಮಾಲಾಶ್ರೀ, ಆಮೇಲೆ ಕಾಪುಡಿ ಸಿದ್ಧಾರ್ಥ ಮಯೂರಿ, ಮಾಳವಿಕಾ, ಬಿಪಿನ್ ರಾವತ್, ಮಧುಮಿಕಾ. ಈ ಅನ್ನೋದು ಎಮ್ಮನ್ ಹೆಣ್ಮಕ್ಳಿಗೆ ಭಾಳ ಡೇಂಜರ್. ಗಂಡ ಕಳ್ಕೊತಾರೆ, ಇಲ್ಲಿ ದಾಂಪತ್ಯ ಏನೋ ಇಲ್ಲ, ಹಾಸಿಗೆ ಇಡ್ತಾರೆ ಗಂಡ. ಮತ್ತೆ ಮಂಜುಳ, ಮತ್ತೆ ಕೆಲ ಹೆಸರು ಹೇಳ್ತೇನೆ ನಾನು. ಮಂಜುಳ, ಲತಾ, ಗೀತಾ, ಕವಿತಾ, ಜಯಲಕ್ಷ್ಮಿ, ವಿಜಯಲಕ್ಷ್ಮಿ, ಲಕ್ಷ್ಮಿ, ನಿರ್ಮಲಾ, ಶೋಭಾ, ಶುಭಾ, ಇವರಿಗೆ ದಾಂಪತ್ಯ ಜೀವನದಲ್ಲಿ ಸರಿಯಾಗಿರುವುದಿಲ್ಲ. ಬರ್ದಿಟ್ಕೊಳ್ಳಿ. ಈ ಹೆಸರು ಯಾರೇ ಈ ಪ್ರೋಗ್ರಾಮ್ ನೋಡ್ತಾ ಇದ್ರು ಅವ್ರಿಗೆ ಖಂಡಿತವಾಗಿ ಹೌದು, ನಾನು ಹೇಳಿದ್ ಹೌದು ಅನ್ಸಿದ್ರೆ ಖಂಡಿತ ಫೋನ್ ಮಾಡಿ ಅದಕ್ಕೆ ಪರಿಹಾರ ಮಾಡ್ಕೊಡ್ತೇನೆ ನಾನು. ಇನ್ನು ಈ ವೈ ಅಕ್ಷರ ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಗುರುಜಿ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಇದ್ರೂ ಎಫೆಕ್ಟ್ ಆಗುತ್ತೆ? ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅದೇ ಎಲ್ಲರಿಗೂ ಹೇಳೋದಟ್ಟಿ ಅಂತ ಹೇಳ್ತೇನೆ. ಕ್ಯಾಲ್ಕುಲೇಷನ್ ಅಂದ್ರೆ ಯಶ್ ಅಂತ ಹಿಡ್ಕೊಳ್ಳೋಣ, YSH 4 ಅಕ್ಷರ. ಗುರುಜಿ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಇನ್ನೊಮ್ಮೆ ಹೇಳ್ತೀರಾ? ಓಮೇಶ್ ಅಂತ. ನೀವು ಯಾರ ಬಗ್ಗೆ ಕೇಳಬೇಕು? ಮಗಳ ಬಗ್ಗೆ, ಜೀವಿತಾ ಅಂತ ಹೇಳಿ. ಮಗಳ ಬಗ್ಗೆ. ಅವ್ರ ಹೆಸರು ದೀಪಿಕಾ ಅಂತನಾ? ಜೀವಿತಾ. ಓಕೆ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಅವಳಿಗೆ ಹಣಕಾಸಿನ ತೊಂದರೆ ಬರಲ್ಲ, ಮ್ಯಾರೇಜ್ ಆದ್ರೆ. ಜೀವಿತ TH ಇದೆ, ಕೆಲಸ ಸ್ಲೋ ಆಗುತ್ತೆ. ಇಂದ ಉಚ್ಚಾರ ಕಂಟಕ ಇದೆ. ಇದು ಹೆಣ್ಮಕ್ಳಿಗೆ ಇದ್ರೆ ಗಂಡಿಗೆ ಕಂಟಕ, ಗಂಡದಿದ್ರು ಗಂಡಿಗೆ ಕಂಟಕ. ಇದೊಂದು ಸ್ಪೆಷಲ್. ಯಾಕಂದ್ರೆ ಹೆಣ್ಮಕ್ಳಲ್ಲಿ ಉಚ್ಚಾರ ಇದ್ರೆ ಗಂಡಿಗೆ ಹೊಡೆದಿದೆ, ಅವ ಗಂಡನ ಹೆಸರು ಇದ್ರೆ ಅವನಿಗೆ ಹೊಡೆದಿದೆ, ಹೆಂಡತಿಗೆ ಹೊಡೆದಿಲ್ಲ. ಸೊ ಇಲ್ಲಿ ಅವರ ಗಂಡನಿಗೆ ಬಹಳ ಹೊಡೆತ ಬೀಳುತ್ತೆ ಉಚ್ಚಾರ ಕಂಟಕ. ಜೆ ಆದ್ರೂ ಕಂಟ್ರೋಲ್ ಮಾಡುತ್ತೆ. 26 ಅಕ್ಷರಗಳಲ್ಲಿ ಜೆ ಬಹಳ ಪವರ್ಫುಲ್. ಸೊ ಅದು ಕಂಟ್ರೋಲ್ ಮಾಡಿದೆ. ಆದ್ರೂ ಇಲ್ಲಿ TH ಸ್ವಲ್ಪ ಅವರೊಳಗೆ ವಿರಸ ಆಗೋ ಚಾನ್ಸ್ ಇದೆ. ಹೌದಾ?
ಹಲೋ, ಹಾ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸಾಧ್ಯ ಸರ್. ಆದ್ರೆ ನೀವು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿ, ಆಯ್ತಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ ವೈ ಅನ್ನೋ ಹೆಸರು, ವೈ ಅನ್ನೋ ಅಕ್ಷರ ಸ್ಟಾರ್ಟಿಂಗ್ ಬಂದರೆ ಹೇಗೆ ಅಂತ ಮಾತಾಡ್ತೀವಿ. ಈಗ ಯಶ್ ಅವ್ರ ಹೆಸರಲ್ಲಿ ವೈ ಅನ್ನೋದು ಮುಂಚೆನೇ ಬಂದಿದ್ದೆ ಯಾ ಅಂತ. ಸೊ ಅದು ಅವರಿಗೆ ಏನು ಎಫೆಕ್ಟ್ ಆಗಲ್ವಾ ಹೇಗೆ? ಅದು ಆಗಿದೆ. ಅವರಿಗೆ ಬಾಡಿಗೆ ಮೇಲೆ ಇರುದು, ಆ ಮಾಲಕರದ್ದು ಅವ್ರದ್ದು ಕೋರ್ಟ್ ಕಚೇರಿ ಜಗಳ ನಡೀತಾ ಇದೆ. ಯಶ್ ಅವರು ಮನೆ ಕೊಡಿ ಅಂತಾರೆ, ಅವ್ರು ಕೊಡ್ಲಿಲ್ಲ. ಯಾರಿಗಾರು ಕೊಡ್ತೀನಿ, ನಿಂಗೆ ಕೊಡೋಗಿಲ್ಲ ಅಂತ ಹೇಳ್ತಿದ್ದಾರೆ ಒಂದು. ಆಮೇಲೆ ಇದು 80 ವರ್ಷ ಒಂದು ಮನುಷ್ಯನ ಎವರೇಜ್ ಹಿಡಿತಾನೆ, 80 years ಡಿವೈಡೆಡ್ ಬೈ ಲೆಟರ್ಸ್, 4 ಲೆಟರ್. 20 ವರ್ಷಕ್ಕೆ ಅವ್ರದ್ದು ವೈ ಹೆಸರು ಹೋಯ್ತು. ಎಷ್ಟು ಅವರ ವೈ ಎಸ್ 4 ಅಕ್ಷರ ಅಲ್ವಾ? ಆ ವೈ ಹೆಸರು 20 ವರ್ಷ, ಎ 20, ಎಸ್ 20, ಎಸ್ 20, ಎಚ್. ಅವರಿಗೆ ಬಾಲ್ಯದಲ್ಲಿ 20 ವರ್ಷದಲ್ಲಿ ಅದು ಕಂಟೆಗೆಲ್ಲ ಹೋಯ್ತು. ಕಷ್ಟ ಪಡೋದು, ಮೆಜೆಸ್ಟಿಕಲ್ ಮಲಗಿದ್ದು, ಒದ್ದಾಡಿದ್ದು ಎಲ್ಲ. ಅಂಡ್ ಅವರ ಮೊದಲನೇ ಹೆಸರು ನವೀನ್ ಅಂತ. ಹೌದು. ಸೊ ಆಮೇಲೆ ವೈ ಎ ಎಸ್ ಎಚ್ ಪ್ಲಸ್ ಲೆಟ್ರು. ರಾಧಿಕಾ ಪಂಡಿತ್ ಅಂದ್ರು, ಸೂಪರ್. ಆಮೇಲೆ ಐರಾ ಸೂಪರ್ ಎ. ಆಮೇಲೆ ಪ್ರಶಾಂತ್ ನೀಲ್ ಆಗಿ ಈ ಪಿಕ್ಚರ್ ಆಗಿದ್ದು KGF. ಅಂದ್ರೆ ಗುರೂಜಿ ಇವಾಗ ರಾಧಿಕಾ ಪಂಡಿತ್ ಅವ್ರ ಹೆಸರಲ್ಲಿ TH ಇದೆಯಲ್ಲ ಲಾಸ್ಟಿಗೆ, ಅದೇನು ಪ್ರಾಬ್ಲಮ್ ಆಗಲ್ವಾ? ಪಂಡಿತ್ ಸರ್ನೇಮ್, ಪಂಡಿತ್ ಓಕೆ, ಸರ್ನೇಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸರಿ. ಸಂಬಂಧನೇ ಇಲ್ಲ, ಇನಿಷಿಯಲ್ ಸಂಬಂಧ ಇರುತ್ತೆ. ನಾನು ಎ ಜನ್ಮಾನದ ಕೋಟೆಯನ್, ಆ ಎ ಸ್ಟಾರ್ಟಿಂಗ್ ಹಾಕಿದ್ರೆ ಒಳ್ಳೇದು. ಅದೇ ಜನ್ಮಾನದ ಕೋಟೆಯನ್ ಎ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮೊನ್ನೆ ಒಬ್ರು ಹಾವೇರಿಯಲ್ಲಿ ಕರೆಂಟ್ ಕಂಬ ಹತ್ತಿ ಹುಡುಗಿ ನೋಡಿದ್ರೆ ಎರಡು ಹುಡುಗಿ ರಿಜೆಕ್ಟ್ ಮಾಡೋದು ಅಂತ ಹೇಳಿ ಕಂಬ ಹತ್ತಿಸುವ ಅವನು ಮಸಣ ರಾಜ್. ಎಸ್ ಗುರೂಜಿ, ಈ ಬಗ್ಗೆ ಮಾತಾಡೋಣ. ಈಗ ಒಬ್ರು ಕಾಲರ್ ಇದ್ದಾರೆ, ಮೈಸೂರಿಂದ ಪುಷ್ಪ ಅಂತ. ಅವ್ರ ತಂದೆ ಮಾತಾಡ್ತಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹಾ ಹೇಳಿ ಸರ್, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು ಅವ್ರ ಹತ್ರ. ಹೇಳಿ, ತಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರ ಬಗ್ಗೆ? ಹಾ ಹೇಳಿ ಸರ್, ಕೇಳಿಸ್ತಾ ಇದೆ. ನಾವು ಪುಷ್ಪ ಅಂತ ಅವ್ರ ಮಗಳ ಬಗ್ಗೆ ಕೇಳಬೇಕು. ನಿಮ್ಮ ಪ್ರಶ್ನೆ ಕೇಳಿ. ಅವರ ಹಸ್ಬೆಂಡ್ ಹೆಸರು? ಮದುವೆನೇ ಆಗಿಲ್ಲ. ಮದ್ವೆ ಆಗಿಲ್ಲ ಅವರಿಗೆ, ಮದ್ವೆ ವಯಸ್ಸು ನೀರ್ ಹೋಗ್ತಾ ಇದೆ, ಮದ್ವೆ ಆಗ್ತಿಲ್ಲ ಅಂತ. ಏಜ್ ಎಷ್ಟು ಅವ್ರದ್ದು? ಮನೆ ಪುಷ್ಪ ಅಂತ. ಏಜ್ ವಯಸ್ಸೆಷ್ಟು? 34 ವರ್ಷ ಆಗೋಗಿದೆ. 34 ವರ್ಷ ಗುರುಜಿ. ನಮ್ಮ ಮನೆಯವ್ರ ಕಂಡ್ರೆ ನಮ್ಮ ಮನೆಯವ್ರ ಕಂಡ್ರೆ ಆಯ್ತಾ ಇಲ್ಲ ಅವಳು. ಓಕೆ, ಅಂದ್ರೆ ತಾಯಿ ಕಂಡ್ರೆ ಆಗ್ತಾ ಇಲ್ಲ ಅವರಿಗೆ. ತಾಯಿ ಕಂಡ್ರು ಆಗಲ್ಲ, ಅಣ್ಣ ತಮ್ಮವ್ರು ಕಂಡ್ರು ಆಗಲ್ಲ. ಒಂಥರ ಕಿರಿಕಿರಿ ಮಾಡೋದು ಎಲ್ಲರ ಜೊತೆಲ್ವ. ಅವಳ ಇಷ್ಟಕ್ಕೆ ಅವಳೇ ಇರೋದು. ಪುಷ್ಪ. ಯಾಕಂದ್ರೆ ಅವ್ರ ಹೆಸರಲ್ಲಿ ಪಿ ಒಳ್ಳೇದು, ಪಿ ಹಣಕಾಸು ಯಾವುದೇ ಸಂಬಂಧ ಒಳ್ಳೇದು. ಆದ್ರೆ ರಿಪೀಟ್ ಆಗಿದೆ PU ಪುಷ್ಪ, PUSH PA ಅಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಆಗಿಬಿಡುತ್ತೆ. ಸ್ವಲ್ಪ ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ಬರುತ್ತೆ. ಆಮೇಲೆ ಇವರಿಗೆ ಮದುವೆ ಯೋಗ ಇದೆ. ಮದುವೆ ಯೋಗ ಇದೆ. ಮದುವೆ ಇದೆ. ಪುಷ್ಪ ಪಿ ಇದೆ, ಪುಷ್ಪ PU ವರೆ ಪರವಾಗಿಲ್ಲ. ಅಲ್ಲಿಂದ SH ಸಿಂಬಲ್. ಏನ್ ಹೇಳಿ? ಬೇರೆಯವ್ರ ಹೊರಗಡೆ ಅವ್ರ ಮಾತು ಕೇಳ್ತಾರೆ, ಆದ್ರೆ ಮನೆಯವ್ರ ಮಾತು ಕೇಳಲ್ಲ ಅಂತ. ಡಾಮಿನೇಟ್ ಇರ್ತಾರೆ ಅವರು. ಆಮೇಲೆ ಪ್ರೀತಿಯಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ಅವ್ರ ಜೀವನದಲ್ಲಿ ಪ್ರೀತಿಯಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಕೇಳಿಸ್ತಾ ಇದೆ, ಹೇಳಿ ಗುರುಜಿ. ಅವ್ರ ಲೈಫ್ ಅಲ್ಲಿ ಒಂದು ಪ್ರೀತಿ ಆಗಿದೆ, ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ಇದ್ರಿಂದ ಅವ್ರು ಈ ತರ ನಡ್ಕೊಳ್ತಿದ್ದಾರೆ ಅಂತನಾ ಗುರುಜಿ ಹಾಗಾದ್ರೆ? ಅದಕ್ಕಾಗಿ ಅವರು ಹೆಲ್ಡಪ್ ಮಾಡಿದ್ದಾರೆ. ಆದ್ರೆ ಅವನ್ನೇ ಅಂತ ಆ ತರ ಅದಕ್ಕಾಗಿ ಹೆಲ್ಡಪ್ ಮಾಡಿದ್ದಾರೆ. ಎಲ್ಲರ ಮೇಲೆ ಸಿಟ್ಟು, ತಂದೆ ತಾಯಿ ಅಣ್ಣ ತಮ್ಮ ಬುದ್ಧಿ ಹೇಳ್ತಾರಲ್ಲ, ಬುದ್ಧಿ ಮಾತು ಕೇಳ್ತಾ ಇಲ್ಲ ಅವರು. ಬುದ್ಧಿ ಮಾತು ಕೇಳ್ತಾ ಇಲ್ಲ ಅಂತ. ನೀವು ಒಂದ್ಸರಿ ಹುಬ್ಳಿಗೆ ಕರ್ಕೊಂಬಂದಿಲ್ಲ, ಬಿಜಾಪುರ ಎಲ್ಲಿ ಮಾತಾಡೋದು? ಎಲ್ಲಿಂದ ಕರೆ ಮಾಡ್ತಿದ್ರಿ ಸರ್ ನೀವು? ಮೈಸೂರಿಂದ. ನಾನು ಬೆಂಗಳೂರು ಬಂದಾಗ ಹೇಳ್ತೇನೆ, ಬೆಂಗಳೂರಿಗೆ ಬಂದು ಭೇಟಿಯಾಗಿ. ಓಕೆ, ಗುರೂಜಿ ಅವ್ರನ್ನ ಭೇಟಿಯಾಗಿ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ, ನೀವು ಹಾವೇರಿ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ.
ಆಮೇಲೆ ಒಬ್ಳು ನರ್ಸ್ ಮರ್ಡರ್ ಆಯ್ತು ಮೊನ್ನೆ ಹಾವೇರಿಯಲ್ಲೇ. ಅದು ಅವನು ನಿಯಾಜ್ ಅಂತ ನಿಯಾಜ್ ಎನ್ ಮತ್ತೆ ಎರಡು ಇದೆ. ಅವಳು ಆಮೇಲೆ ನೇಹಾ ಪ್ರಕರಣ, ನೇಹಾ ಹಿರೇಮಠ ಪ್ರಕರಣ, ಹೌದು. ಫಯಾಜ್ ನಿಯಾಜ್, ಫಯಾಜ್, ರಿಯಾಜ್ ಎಲ್ಲ ಕೇರ್ಫುಲ್ ಆಗಿರ್ಬೇಕು. ಅವ್ರ ಕೆಟ್ಟ ಕೆಲಸ ಮಾಡ್ತಿದ್ರು, ಅವ್ರಿಗೆ ಗೊತ್ತಾಗಲ್ಲ. ಅವರ ಹೆಸರಿನ ವೈಬ್ರೇಷನ್ ಇಂದ ಕೆಟ್ಟ ಕೆಲಸ ಮಾಡಿಸ್ತದೆ ವೈ. ಆಮೇಲೆ ಅದ್ರ ಜೊತೆ ಕೆ ರಾಮಚಂದ್ರ ರಾವ್ ಕೆ ಮಾಡ್ಕೊಂಡಿದ್ರೆ ಬಹಳ ಕಷ್ಟ. ಅವಾಗ ಹೇಳಿದಾಗ ಕೆ ರಾಮ್ ಅವರು ADGP ಕೆ ರಾಮಚಂದ್ರ ರಾವ್, ರಣ್ಯಾರಾವ್ ಅವರ ತಂದೆ, ತಂದೆ. ಹೌದು, ತಂದೆ ಅಂದ್ರೆ ಅವ್ರು ರಾಮಚಂದ್ರ ಅವರ ಎರಡನೇ ಪತ್ನಿಯ ಫಸ್ಟ್ ಗಂಡನ ಮಗಳು. ಹೌದೌದು, ಸ್ಟೆಪ್ ಫಾದರ್. ಎರಡನೇ ಪತ್ನಿಯ ಫಸ್ಟ್ ಗಂಡನ ಮಗಳು ಅವಳು. ಸೊ ಆಮೇಲೆ ಅವಳಿಗೆ ಅದು ಬಹಳ ಕಷ್ಟ ಕೊಡೋದು, ಇನ್ನೂ ಮುಗಿದಿಲ್ಲ, ಬಹಳ ತೊಂದರೆ ಇದೆ ಈ ಕೇಸಿಂದ. ಆಮೇಲೆ ಇವರು ಇವತ್ತು ನೋಡಿ, ಇವತ್ತು ನಿಮ್ಮ ನ್ಯೂಸ್ ನೋಡಿ, ಇವತ್ತು ನೀಲವೇಣಿ ಅಂತ 15 ಮಂದಿ ಹಾಕೊಂಡು ಗಂಡನ ಕೊಚ್ಚಿ ಕೊಂದಿದ್ದಾಳೆ ನೀಲವೇಣಿ. ಆಮೇಲೆ ಸುಷ್ಮಿತಾ ಸೇನ್ ಮದುವೆ ಇಲ್ಲ ಉಚ್ಚಾರ. ಗೀತಾ ಅಮ್ಮ ಜಡ್ಜ್ ಮಾಡ್ತಾರೆ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಹಿಂದಿಯಲ್ಲಿ. ಆಮೇಲೆ ಅವಳಿಗೂ ಮದುವೆ ಇಲ್ಲ. ಏಕ್ತಾ ಕಪೂರ್ ಈ ಸೀರಿಯಲ್ ಗಳನ್ನೆಲ್ಲ ಮಾಡೋದು ಹಿಂದಿಯಲ್ಲಿ. ಜಿತೇಂದ್ರ ಮಗಳು. ಸರಿ ಗುರುಜಿ, ಬಗ್ಗೆ ಮಾತಾಡೋಣ. ಈಗ ಒಬ್ರು ಬಳ್ಳಾರಿಯಿಂದ ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಮಗಳು ಬಗ್ಗೆ ಕೇಳ್ಬೇಕಂತೆ. ಅವ್ರ ಮಗಳ ಹೆಸರು ಬಂದು ಮಾಲಾಶ್ರೀ ಅಂತ. ನಮಸ್ಕಾರ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಸರ್ ನೀವು. ನಮಸ್ಕಾರ, ಹೇಳಿ. ಮಾಲಾಶ್ರೀ ಅಲ್ಲ ಮೇಡಮ್? ಹೇಳಿ ಸರ್. ಮ್ಯಾಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಬನಶ್ರೀ. ನನ್ನ ಹೆಸರು ಈಶ್ವರಪ್ಪ. ನನ್ನ ಮಗಳ ಹೆಸರು ಅವರ ಮಗಳ ಹೆಸರು ಬನಶ್ರೀ. ಎಷ್ಟು ವರ್ಷ ಅವರಿಗೆ? ಎಷ್ಟು ವಯಸ್ಸು ಸರ್ ಅವರಿಗೆ? ವಯಸ್ಸೆಷ್ಟು ಸರ್? ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್. ವಯಸ್ಸೆಷ್ಟು ಸರ್? ಎಷ್ಟು? 17 ವರ್ಷ ಅವರಿಗೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂತ. ಅವ್ರ ಹೆಸರು ಬನಶ್ರೀ ಅಂತ. ಯಾವ ತರ ಅನಾರೋಗ್ಯ? 14 ಸರ್? ಸರ್ ಆರೋಗ್ಯ ಅಂದ್ರೆ ಸರ್ ಈಗ ನೆಗಡಿ ಬರೋದು, ಕೆಮ್ಮು ಬರೋದು, ಆಮೇಲೆ ಕಣ್ಣು ಮಂಜು ಇದಾಗೋದು, ನೋವು, ಆಮೇಲೆ ಸ್ವಲ್ಪ ವಾರ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತ್ರಿ. ಅಲರ್ಜಿ ಸರ್. ನಮ್ದು ಸಂಡೂರ್ ಅಲ್ಲ ಸರ್, ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂಡೂರು. ಇದು ಮೈನ್ಸ್ ಏರಿಯಾ ಅಲ್ಲ ಸರ್. ಹಿಂಗಾಗಿ ಸ್ವಲ್ಪ ಅಲರ್ಜಿಗಳು ಇದಾವು. ಅದರಿಂದ ಏನಂತಂದ್ರೆ ಏನು ಹೆಸರು ಇಟ್ಟದಕ್ಕೆ ಏನ್ ತೊಂದ್ರೆ ಆಯ್ತು ಏನೋ ನಮ್ಗೆ ಬಹಳ ಡಿಸ್ಟರ್ಬೆನ್ಸ್ ಕಾಣುತ್ತೆ ಸರ್. ಆಕ್ಚುಲಿ ನಮ್ಮ ಆರಾಧ್ಯ ದೈವ ಬಾಲನ್ ಬನಶಂಕರಿ ಸರ್, ಆ ತಾಯಿ ಹೆಸರು ಇಟ್ಟಿವಿ ಸರ್ ನಾವು ಬನಶ್ರೀ ಅಂತಂದು. ಬನಶ್ರೀ ಇದೆಯಲ್ಲ, ಅದನ್ನ ವನಶ್ರೀ ಮಾಡಿ. ಬನಶ್ರೀ ಹೇಳ್ತೀನಿ ಕೇಳಿ. ಅದ ಇರ್ಲಿ, ಇದು ಹೊಸ ಹೆಸರು ಕೊಡೋರಿಗೆ ವನಶ್ರೀ ವಿ ಅಷ್ಟೇ ಆಡ್ ಮಾಡಿ. ಬನಶ್ರೀ ಅನ್ನೋ ಹೆಸರನ್ನ ವನಶ್ರೀ ಅಂತ ಬದಲಾಯಿಸಿ ಅಂತ ಹೇಳ್ತಿದ್ದಾರೆ. VANA ವಿ ಇಂದ ಮಾಡಿ ಅಂತ. ಬನಶ್ರೀ ಅನ್ನೋ ಹೆಸರನ್ನ ವನಶ್ರೀ ಅಂತ ಮಾಡಿ ಅಂತ. VANA. ಬಿ ಬದಲಿಗೆ ವಿ. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ. ಇನ್ನು ಕೆ ಅಕ್ಷರದ ಬಗ್ಗೆ ಮಾತಾಡ್ತಾ ಇದ್ವಿ, ಮುಂದುವರಿಸಿ. ಕೆ ಅಕ್ಷರ ನೋಡಿ, ಧೀರುಭಾಯ್ ಅಂಬಾನಿ ತೀರ್ಕೊಂಡ್ರು 52ನೇ ವಯಸ್ಸಿಗೆ. ಯಾಕಂದ್ರೆ ಹೆಂಡತಿ ಕೋಕಿಲಾ ಬೆನ್. ಆಮೇಲೆ ಹಾರ್ದಿಕ್ ಪಾಂಡೆ ಸಕ್ಸಸ್, ಕೃಣಾಲ್ ಪಾಂಡೆ ಸಕ್ಸಸ್ ಇಲ್ಲ. ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಸಕ್ಸಸ್, ಕರುಣಾಕರ್ ರೆಡ್ಡಿ ಸಕ್ಸಸ್ ಇಲ್ಲ. ಕೆ ಜಗ್ಗೇಶ್ ಅವರು, ನಮ್ಮ ಜಗ್ಗೇಶ್ ಅವರು ಕನ್ನಡ ಹೀರೋ, ಕೋಮಲ್ ಕೆ ಬಹಳ ಹೊಡೆತ ಕೊಡುತ್ತೆ. ಆಯ್ತಾ. ಆಮೇಲೆ ಅನುರಾಧ ಪಡವಾಲ್ ಸಿಂಗರ್, ಮುಂಬೈ, ಹಿಂದಿ. ಅವ್ರ ಮಗಳು ಅವ್ರ ಸಕ್ಸಸ್ ಅನುರಾಧ ಪಡವಾಲ್. ಅವ್ರ ಮಗಳು ಕವಿತಾ ಪಡವಾಲ್ ಫುಲ್ ಫೇಲ್. ಈ ತರ. ಈಗ ಸುದೀಪ್ ಅವರು ಕಿಚ್ಚ ಅಂತ ಮೊದಲು ಹಾಕೊಂಡಿದ್ದಾರೆ. ಆ ಸುದೀಪ್ ಕಿಚ್ಚ ಮಾಡ್ಕೊಂಡ್ರೆ ಬಾರಿ ಒಳ್ಳೇದು ಇನ್ನವರಿಗೆಲ್ಲ. ಕಿಚ್ಚ ಸುದೀಪ್ ಅಂತ ಇರೋದು ಅವರಿಗೆ ಕೇಡು ಅಂತ, ಕೆ ಅಂತ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಬರುತ್ತೆ. ಬಂದಿರ್ಬೇಕನ್ಸುತ್ತೆ ನಂಗೆ ಇಷ್ಟಾಗಿ. 53 ಅವ್ರಿಗೆ 52-53 ವಯಸ್ಸು.
ಆಲ್ರೆಡಿ ಅವರಿಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಬಂದಿದೆ ಸ್ಟಾರ್ಟಿಂಗ್ ಪೀರಿಯಡ್. ಹ್ಮ್ 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 ಅದಕ್ಕೆ ಅದನ್ನ ಆ ಕೆ ಅನ್ನ ಆ ಕಡೆ ಹಾಕೊಳ್ಬೇಕು. ದೀಪ್ ಒಳ್ಳೆ ಹೆಸರು, ಎಸ್ ಯು ಡಿ, ಡಿ ಫಾರ್ ಡೈರಿಂಗ್, ಪಿ ಅಂದ್ರೆ ಸೂಪರ್, ಕೊನೆವರೆಗೆ ಹಣ ಹೆಸರು. ಅಂದ್ರೆ ಅವ್ರು ಇವಾಗ ಸುದೀಪ ಅಂತ ಮಾಡ್ಕೊಂಡಿದಾರಲ್ಲ ಗುರುಜಿ, ಲಾಸ್ಟಿಗೆ ಎ ಬರೋ ತರ ಸುದೀಪ. ಅದಕ್ಕೆ ಮಾಡ್ಕೊಂಡ್ರೆ ಆ ಕಿಚ್ಚ ಅಲ್ಲೇ ಇದೆ. ಹ್ಮ್ 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 ಕಿಚ್ಚ ಅಲ್ಲ, ಸುದೀಪ ಕಿಚ್ಚ ಮಾಡ್ಕೊಂಡ್ರೆ ಬಾರಿ ಹೇಳುದು. ಆ ಡಬಲ್ ಇ ತೆಗ್ದಾರೆ, ಸುದೀಪದ ಡಿ ತೆಗೆದು ಐ ಮಾಡ್ಕೊಂಡಿದ್ದಾರೆ, ಪಿ ಆದ್ಮೇಲೆ ಎ ಆಗಿತ್ತು, ಸುದೀಪ ಮಾಡ್ಕೊಂಡಿದ್ದಾರೆ. ಅದು ಒಳ್ಳೇದು ಹೆಸರು ಅಂದ್ರೆ ಇಲ್ಲ, ಇದು ಸ್ವಲ್ಪ ಎಫೆಕ್ಟ್ ಕೊಡುತ್ತೆ. ಕಿಚ್ಚ ನಂತರ ಹಾಕೊಳ್ಳಿ, ಮೊದ್ಲು ಬೇಡ. ಡಿ ಕೆ ರವಿ ತೀರ್ಕೊಂಡ್ರು, ರವಿ ಡಿ ಕೆ ಮಾಡ್ಕೊಂಡಿದ್ರೆ ನನ್ನ ಇದರಲ್ಲಿ ಸೇವ್ಡ್. ಅಂದ್ರೆ ಈ ಕೆ ಅಕ್ಷರ ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಹೆಚ್ಚಾಗಿ. ಕಲ್ಪನಾ ಕನ್ನಡ ನಟಿ ಕಲ್ಪನಾ ಚಾವ್ಲಾ, ಕಪಿಲ್ ಶರ್ಮಾ ಎಲ್ಲ ಶಾರ್ಟ್ ಲೈಫ್ ಮತ್ತೆ ಶಾರ್ಟ್ ಸಕ್ಸಸ್ ಶಾರ್ಟ್ ಟೈಮ್. ಕಪಿಲ್ ಶರ್ಮಾ ಕಾಮಿಡಿ ಮಾಡ್ತಾನೆ ನೋಡಿ, ಅವನಿಗೆ ಆ 3 ತಿಂಗಳು ಪರ್ಮನೆಂಟ್ ತರಲಿಲ್ಲ, ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಇಲ್ಲ. ಆಮೇಲೆ ಕಪಿಲ್ ದೇವ್ ಅವ್ರು ವರ್ಲ್ಡ್ ಕಪ್ ಹೊಡೆದ್ರು, ಅವನಿಗೆ ಆತರ ಪ್ರಾಧಾನ್ಯತೆ ಕೊಟ್ಟು ಸಿಕ್ಕಿಲ್ಲ, ಧೋನಿ ಸಿಕ್ಕಿಲ್ಲ. ಸೊ ಅದೇ ಆಮೇಲೆ ಕಲ್ಯಾಣ್ ಮ್ಯೂಸಿಕ್ ಡೈರೆಕ್ಟರ್, ಬಾಡಿಗೆ ಮನೇಲಿ ಇದ್ದಾರೆ, ಒಂದು ಬೈಕ್ ಸಹ ಇಲ್ಲ ಅವ್ರಂತೆ. ನಾನು ಕೇಳಿದ್ದು ಅದು ಅವ್ರಿಗೆ ಎಲ್ಲಿ ಆಗೋ ಬೆಳಗಾಮಲ್ಲಿ ಅವ್ರ ಹೆಂಡತಿ ಒಬ್ರು ಸ್ವಾಮೀಜಿ ಒಟ್ಟಿಗೆ ಓಡೋಗಿದ್ರು. ಬೆಳಗಾಮಲ್ಲಿ ಬೆಳಗಾವಿಗೆ ಕರ್ಕೊಂಡ್ಬಂದು ವಾಪಸ್ ಹೆಂಡತಿನ ಕರ್ಕೊಂಡ್ಬಂದಿದ್ರು. ಹೆಸರು ನೆನಪಿಲ್ಲ, ಕಲ್ಯಾಣ್. ಸರಿ ಗುರುಜಿ, ಇನ್ನು ಈಗ ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ನಾವು ಹೊರಗಡೆ ಹೋಗಿ ಅವರ ಯಾವ ಥರ ಹೆಸರಿಡಬೇಕು ಅಂತ ಕೇಳ್ತೀವಿ. ಸೊ ಆವಾಗ ಅವರು ನಮಗೆ ಈಗ ತಾ ಇಂದ ಇಡಬೇಕು, ಕೆ ಇಂದ ಇಡಬೇಕು, ಯಾ ಇಂದ ಇಡಬೇಕು ಅಂತ ಹೇಳ್ತಾರೆ. ಅಂದರೆ ಹುಟ್ಟಿದ ಹೆಸರು, ಜನ್ಮನಾಮ ಅಂತ ಏನು ಹೇಳ್ತೀವಿ ಅದು. ಓಕೆ, ಇದಕ್ಕಿಂತ ಇದ್ರ ಬಗ್ಗೆ ಮಾತಾಡೋಣ ಗುರುಜಿ. ಮೊದಲನೇದಾಗಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ನೀಲಾಂಬಿಕಾ ಅವರೇ. ಓಕೆ, ನೀವು ಮಗನ ಬಗ್ಗೆ ಕೇಳಬೇಕಾ? ಹೌದು ಮೇಡಮ್. ಓಕೆ, ಶಿವಕುಮಾರ್ ಅಂತ ಅವರ ಮಗನ ಹೆಸರು, 8 ವರ್ಷ ಗುರೂಜಿ. ಗುರೂಜಿ ಇದ್ದಾರೆ, ಮಾತಾಡಿ. ನೀಲಾಂಬಿಕಾ ಅವ್ರು ಹೇಳಿ. ಹಲೋ ಸರ್, ಅದು ನಮ್ಮ ಮಗನಿಗೆ 8 ವರ್ಷ ಸರ್, ಶಿವಕುಮಾರ್ ಅಂತ. ನಿಮ್ಮ ಶಿವಕುಮಾರ್ ಅಲ್ಲ? ಹೌದು, ಒಳ್ಳೆ ಶಿವಕುಮಾರ್, ಒಳ್ಳೆ ಹೆಸರು. ಒಳ್ಳೆ ಹೆಸರು ಸರ್, ಆದ್ರೆ ಅವನಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ಶಿವಕುಮಾರ್ ಅಂತ ಮಾಡುವ. ನೀವು ಡೈಲಿ ಒಂದು 11 ಸರಿ ನನ್ನ ಮಗನ ಹೆಸರು ಶಿವಕುಮಾರ್, ಶ ಅಲ್ಲ ಸಿ ಶಿವಕುಮಾರ್ ಅಂತ 11 ಸರಿ ಡೈಲಿ ಬರೀರಿ, ಎಲ್ಲ ಒಳ್ಳೇದಾಗತ್ತೆ. ಆಮೇಲೆ ನೀಲಾಂಬಿಕಾ ಅವರು, ನಿಮ್ಮ ಹಸ್ಬೆಂಡ್ ಹೆಸರು? ನೀಲಾಂಬಿಕಾ ಅವ್ರ ಗಂಡ ಹೆಸರು? ನಿಮ್ಮ ಹಸ್ಬೆಂಡ್ ಹೆಸರು? ಮಹಾದೇವಪ್ಪ ಅಂತ. ಮಹಾದೇವಪ್ಪ. ಇವ್ರದ್ದು ಮೈನಸ್ ಪ್ಲಸ್ ಆಗಿದೆ, ಎಂ ಮತ್ತೆ ಎನ್ನು. ಬರೇ ಈಗ ಸಪೋಸ್ ಅವ್ರ ಹಸ್ಬೆಂಡ್ ಎಂ ಇಂದ ಇಲ್ಲ ಅಂದ್ರೆ ಬಹಳ ಕಂಟಕ ಇತ್ತು ಅವ್ರಿಗೆ. ನೀಲಾಂಬಿಕಾ ಇದೆ ಸ್ಟ್ರಾಂಗ್ ಲೇಡಿ. ಶಿವಕುಮಾರ್ ಒಳ್ಳೆ ಹೆಸರು, ಫೇಮಸ್ ಆಗ್ತಾರೆ ಅವನು. ಓಕೆ, ಸರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವನಿತಾ ಅಂತ ಬೆಂಗಳೂರಿಂದ. ಅವ್ರ ಮಗ 5 ವರ್ಷದ ವೇದ ಅಂತ ಅವ್ರ ಬಗ್ಗೆ ಕೇಳಬೇಕು ಅಂತಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ಗುರುಜಿ ಇದ್ದಾರೆ, ಮಾತಾಡಿ. ವೇದಾಂತಿಗೆ ಎಷ್ಟು ವರ್ಷ ಈಗ? 5 ವರ್ಷ. ಆಮೇಲೆ ನಿಮ್ಮ ಹಸ್ಬೆಂಡ್ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್. ಈಗ ನಿಮ್ಮಲ್ಲಿ ಒಂದು ಥ ಉಚ್ಚಾರ ಇದೆ, ಥ ಉಚ್ಚಾರ ಬಂದ್ಬಿಟ್ಟು ಒಂದು ಕಂಟಕ, ಅದು ಗಂಡನಿಗೆ ಹೋಗ್ತದೆ. ಯಾಕಂದ್ರೆ ಇಲ್ಲಿ ನಿಮ್ದು ಗಂಡ ಹೆಂಡತಿ ಹೆಸರು ಒಂದೇ ಅಕ್ಷರದಲ್ಲಿ ಸ್ಟಾರ್ಟ್ ಆಗಬಾರ್ದು. ವಿ ವೆಂಕಟೇಶ ವನಿತಾ, ಅಲ್ಲೇ ವೆಂಕಟೇಶ್. ಮಗನ್ ತೊಂದ್ರೆ ಇಲ್ಲ, ವೇದಾಂತ್ ಅವನು ಗಂಟೆಗೆ ಬಂದಿದೆ, ಆದ್ರೆ ಅಷ್ಟೇನು ಪ್ರಾಬ್ಲಮೆಟಿಕ್ ಅಲ್ಲ ಅದು. ವೇದಾಂತ್ ಒಳ್ಳೆ ಹೆಸರು, ಥ ಉಚ್ಚಾರಕ್ಕೆ ಒಂದು ಹೇಳುದು ಬಿಡುದು ಆಗ್ತದೆ. ಅಲ್ಲಿ ಪ್ರಾಬ್ಲಮ್ ಇರೋದು ಇಲ್ಲಿ ವನಿತಾ ಮತ್ತೆ ವೆಂಕಟೇಶ್ ಗಂಡ ಹೆಂಡತಿ ಹೆಸರು. ಅಭಿಷೇಕ್ ಬಚ್ಚನ್, ಐಶ್ವರ್ಯ ರೈ, ಆ ಥರ ಪ್ಲಸ್ ಮೈನಸ್ ಆಗುತ್ತೆ. ನೀವು ಇದ್ದನ್ನ ಸ್ವಲ್ಪ ಆಸ್ತಿ ಅಂತಸ್ನ ಕಳ್ಕೊಳ್ಳುವಂಥ ಪ್ರಾಬ್ಲಮ್ ಇರುತ್ತೆ. ಸೊ ವನಿತಾ ಬದಲಿಗೆ ಒಂದು ಹೆಸರು ಮಾಡ್ಕೊಂಡ್ರೆ ಸ್ವಲ್ಪ ನೀವು. ಆಮೇಲೆ ರಕ್ಷಿ ಶೆಟ್ಟಿ, ರಶ್ಮಿಕಾ ಮಂದಣ್ಣ, ಫೇಲ್ ಆಯ್ತು ಲವ್. ಎಸ್,
ಥ್ಯಾಂಕ್ ಯು ವನಿತಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ ಅವರ ಬಗ್ಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳೋಕ್ಕಿದೆ. ಈಗ ನಾವು ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಹೊರಗಡೆ ಹೋಗಿ ಅವರಿಗೆ ಹೊರಗಡೆ ಭಟ್ರ ಹತ್ರ ಹೋಗಿ ಕೇಳ್ತೀವಿ ಯಾವ ಹೆಸರನ್ನು ಇಡಬೇಕು ಅವರಿಗೆ ಅಂತ. ಆಗ ಅವರು ಯಾ ಇಂದ ಇಡಬೇಕು ಅಥವಾ ತಾಯಿಂದ ಇಡಬೇಕು, ಕೆ ಇಂದ ಇಡಬೇಕು ಅಂತ ಹೇಳ್ತಾರೆ. ಆಗ ನಾವು ಅವರಿಗೆ ಅವರ ಜನ್ಮನಾಮ ಅಂದರೆ ಹುಟ್ಟಿದ ಹೆಸರನ್ನ ಆ ಹೆಸರುಗಳಿಂದ ಇಡ್ತೀವಿ. ಸೊ ಈ ಹುಟ್ಟಿದ ಹೆಸರಿಗೂ ಕರೆಯೋ ಹೆಸರಿಗೂ, ಈಗ ಕರೆಯೋ ಹೆಸರಲ್ಲಿ ಹೆಂಗೆ ಕೆ ವೈ ಎಲ್ಲ ಇದ್ರೆ ಹೆಂಗೆ ಕಂಟಕನೋ, ಅದೇ ರೀತಿ ಹುಟ್ಟಿದ ಹೆಸರಲ್ಲೂ ಇದ್ರೆ ಕಂಟಕನ ಅಥವಾ ಈ ಹುಟ್ಟಿದ ಹೆಸರು ಕೌಂಟ್ ಆಗಲ್ವಾ ಅಂತ? ಇಲ್ಲ, ಅದು ಏನಾಗತ್ತೆ, ಹುಟ್ಟಿದ ಹೆಸರು ಜನ್ಮನಾಮ ಅಂತಾರೆ. ಅದು ನಾಮಕರಣದ ದಿವಸ ಕರೀಲಿಕ್ಕೆ ಮಾತ್ರ, ಮಗುವಿನ ಕಿವಿಯಲ್ಲಿ ಹೆಸರು ಹೇಳ್ತಾರಲ್ಲ, ಆಮೇಲೆ ಡಾಕ್ಯುಮೆಂಟ್ ಅಲ್ಲಿ ಹಾಕ್ಬೋದು ಅದನ್ನ. ಆದ್ರೆ ಈ ಜನ್ಮನಾಮದಲ್ಲಿ ಮೈನಸ್ ನಡೀತದೆ. ಈಗ ASP RGVH ಇದೆಯಲ್ಲ, ಆ ತರ ಜನ್ಮನಾಮ ಅಂದ್ರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಪರ್ಮನೆಂಟ್. ಗುರುಜಿ ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸಾಗರ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಗುರೂಜಿ ಇದ್ದಾರೆ, ಮಾತಾಡಿ. ಅವರ ಅದೇ ಮೇಡಮ್, ನಮ್ದು ಮಗುವಿನ ಬಗ್ಗೆ ಕೇಳಬೇಕು. ಮೇಡಮ್. 5 ತಿಂಗಳ ಮಗು ಗುರೂಜಿ, ಇನ್ನು ಹೆಸರಿಟ್ಟಿಲ್ಲ. ಹಲೋ ಗುರುಜಿ. ಸಾಗರ್ ಅವರು ಹೆಂಡತಿ ಹೆಸರು, ಮಗುವಿನ ತಾಯಿ ತಾಯಿ ಹೆಸರು ರೇಣುಕಾದೇವಿ ಸರ್. ಮಗುವಿನ ತಾಯಿ ಅಂದ್ರೆ ನಿಮ್ಮ ಹೆಂಡತಿ, ಸಾಗರ್ ಅವರ ಹೆಂಡತಿ ರೇಣುಕಾದೇವಿ ಸರ್. ರೇಣುಕಾದೇವಿ. ರೇಣುಕಾದೇವಿ ಪರಾಕ್ರಮಿ ಇದ್ದಾರೆ ಸಾಗರ್. ಆಮೇಲೆ ಏನು ನಾಮಕರಣ ಬೇಕಾಗಿತ್ತ ಮಗುಗೆ? ಸರ್. ಗುರುಜಿ, ಅವ್ನ ಆರೋಗ್ಯ ಮಾಡಿದ್ದೆ ಸರ್. ಆರೋಗ್ಯ ಚೆನ್ನಾಗಿಲ್ಲ? ಚೆನ್ನಾಗಿದೆಯಾ? ಇನ್ನ ಮಾಡಿಲ್ಲ ಸರ್, ಮಾಡ್ಬೇಕಂತ ಸರ್. ಅದು ರಿಸ್ಮಿಕ್ ಅಂತ ಹೆಸರಿಟ್ಟಿದ್ದೀನಿ ಗುರುಜಿ. ಅದು ಹೆಸರು ಕೊಡ್ತೇವೆ ನಾವು. ನೀವು ನಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅದರಲ್ಲಿ ಮಗುವುದು ರಾಶಿ ನಕ್ಷತ್ರ ಹೇಳಿದ್ರೆ, ರಾಶಿ ನಕ್ಷತ್ರ ಗೊತ್ತಾ ಮಗುದು? ಮಗುವಿನ ರಾಶಿ ನಕ್ಷತ್ರ ಗೊತ್ತಾ ಸರ್? ಗುರುಜಿ ನಿಮಗೆ ಗೊತ್ತಿದ್ರೆ ಹೇಳಿ ಸರ್, ಮಗುವಿನ ರಾಶಿ ಹಾಗೂ ನಕ್ಷತ್ರ. ಮಗುವಿನ ರಾಶಿ ನಕ್ಷತ್ರ ಗೊತ್ತಾ ನಿಮಗೆ? ಗೊತ್ತು, ಅದು ಮರ್ತಿದೆ. ಡೇಟ್ ಹೇಳ್ತೀನಿ ನೋಡಿ ಗುರುಜಿ, ನಡೀತಿದೆ. ಡೇಟ್ ಮೇಲೆ ಗೊತ್ತಾಗತ್ತಾ ಸರ್ ಗುರುಜಿ? ಯಾವ್ದು ಮೇಷ ರಾಶಿಯ? ಅದ ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ? ನಕ್ಷತ್ರ ಗೊತ್ತು, ರಾಶಿ ಗೊತ್ತು. ಅಂತ ಶ್ರವಣ ನಕ್ಷತ್ರ. ಅದು ಮಕರ ರಾಶಿ ಇರ್ಬೇಕು. ಗುರುಜಿ. ಶ್ರವಣ ಮಕರದಲ್ಲಿ ಬರುತ್ತೆ, ಮತ್ತೆ ಅದ್ರಲ್ಲಿ ಬರುದಿಲ್ಲ. ಗುರುಜಿ. ಮಕರ ರಾಶಿಯಲ್ಲಿ ಬರುತ್ತೆ. ಅದೇ ಋತ್ವಿಕ್ ಅಂತ ಹೆಸರಿಡ್ಬೇಕಂತ ಇದೆ ಗುರುಜಿ, ಅದು ನಿಮ್ಗೆ ಕೇಳಿಲ್ಲ. ಜನ್ಮನಾಮ ಶಿ ಶೇ ಶೋ ಥು ಅಲ್ಲಿ ಬರುತ್ತೆ. ಗುರುಜಿ. ಶಿ ಅಥವಾ ಶೇ ಅಂದ್ರೆ ಶೈಲ, ಈ ತರ. ಗುರುಜಿ. ಶೋ ಅಂದ್ರೆ ಶೋಭಿತ, ಆದ್ರೆ ಅದು ಒಳ್ಳೆ ಹೆಸರಲ್ಲ, ತೂ ಇದೆ. ಒಂದು ಜನ ಹೆಸರಿಗಷ್ಟೇ ಕೊಡ್ತೀವಿ ನಾವು. ನಂತರ ನಿಮ್ಗೊಂದು 10-15 ಹೆಸರು ಕಳಿಸ್ತೀವಿ ನಾವು. ಸೊ ನೀವು ನನ್ನ ನಂಬರ್ನ ನೀವು ಇದರಲ್ಲಿ ತಗೊಳ್ಳಿ, ವಾಹಿನಿಯಲ್ಲಿ ತಗೊಳ್ಳಿ. ಇಲ್ಲ ಅಂದ್ರೆ ನಮ್ಮ ಇದು ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲಿ ನೀವು ಹೋದ್ರೆ ಸಿಗುತ್ತೆ ಅಕ್ಷರಶಾಸ್ತ್ರ. ಯೂಟ್ಯೂಬಲ್ಲಿ ಅಕ್ಷರಶಾಸ್ತ್ರ ಅಂತ ಹೊಡೆದ್ರೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ಸಿಗುತ್ತೆ. ನಿಮಗೆ ನಾಮಕರಣದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೇನೆ ನಾನು. ಯಾಕಂದ್ರೆ ರಾಶಿ ನಕ್ಷತ್ರ ಈಗಲೇ ಹೇಳ್ಬಿಡ್ತಿದ್ದೆ. ಅದು ಶ್ರವಣ, ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಬರುತ್ತೆ. ಧನ್ಯವಾದ ಸಾಗರ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಆಗಲೇ ಮಾತಾಡ್ತಾ ಇದ್ವಿ, ಈ ಜನ್ಮನಾಮ ಯಾವುದೇ ರೀತಿಯಾದಂಥ ಎಫೆಕ್ಟ್ ಮಾಡೋದಿಲ್ಲ ಅಂತ. ಯಾಕಂದ್ರೆ ನಾನು ಒಂದು 4 ಲಕ್ಷ ಕನ್ಸಲ್ಟೇಷನ್ ಆಗಿದೆ ನಂದು ಇಷ್ಟು ವರ್ಷದಲ್ಲಿ. ಅದರಲ್ಲಿ 50% ಜನ ಜನ್ಮನಾಮ ಇಡಲ್ಲ, ಕರಿಯಕ್ಕಂತ ಬೇರೆ ಹೆಸರಿಟ್ಟಿರ್ತಾರೆ. ಲಿಪಿಕ, ಚುಪ್ಪಿಕ, ಜಿಕ್ಕ, ಏನೋ ಅವ್ರಿಗೆ ಖುಷಿ ಅರ್ಥವೇ ಇಲ್ಲ ಅಂತೆಲ್ಲ ಇರ್ತದೆ. ಅದು ತಪ್ಪು. ಜ್ಯೋತಿಷ ಪ್ರಕಾರ ಜನ್ಮನಾಮ ಇಡ್ಲೇಬೇಕು. ಆದ್ರೆ ಅದು ನಮ್ಮ ಪ್ಲಸ್ ಪಾಸಿಟಿವ್ ಲೆಟರ್ ಇಟ್ಟಿಲ್ಲ. ನಾನು ನೋಡ್ತೇನೆ, ನೆಗೆಟಿವ್ ಇದ್ರೆ ನಾನು ಅದನ್ನ ಅವರಿಗೆ ಪಾಸಿಟಿವ್ ಕನ್ವರ್ಟ್ ಮಾಡಿ ಹೆಸರು ಕೊಡ್ತೇನೆ ನಾನು. ನಮಗೆ ರಾಶಿ ನಕ್ಷತ್ರ ಪ್ರಕಾರ ಕೊಡ್ಲಿಕ್ಕೂ ಗೊತ್ತುಂಟು, ಅಕ್ಷರಶಾಸ್ತ್ರ ಪ್ರಕಾರ ಕೊಡ್ಲಿಕ್ಕೂ ಗೊತ್ತುಂಟು. ಅವ್ರಿಗೂ ಖುಷಿ ಆಗುತ್ತೆ, ದೇ ವಿಲ್ ಬಿ ಸ್ಯಾಟಿಸ್ಫೈಡ್. ಎಸ್ ಗುರುಜಿ, ಇನ್ನು ಬಹಳಷ್ಟು ಜನ ಈ ನಿಕ್ ನೇಮ್ಸ್ ಇಟ್ಕೊಂಡಿರ್ತಾರೆ. ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ ಪುನೀತ್ ರಾಜ್ಕುಮಾರ್ ಅವರನ್ನ ಎಲ್ಲರೂ ಅಪ್ಪು ಅಂತ ಕರಿತಾ ಇದ್ರು. ಹಾಗೆ ಈಗ ಮನೆಗಳಲ್ಲೂ ಅಷ್ಟೇ ಮಕ್ಕಳಿಗೆ ಪುಟ್ಟ, ಪಾಪು, ಚಿನ್ನಿ ಅಂತೆಲ್ಲ ಕರೀತಾರೆ. ಸೊ ಈ ನಿಕ್ ನೇಮ್ಸ್ ಕೂಡ ಎಫೆಕ್ಟ್ ಮಾಡುತ್ತಾ ಹೇಗೆ ಅಂತ? ಪಕ್ಕ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅದು ಕರೆದಂಗೆ ಹೆಸರು. ಈಗ ನೋಡಿ, ಅಲ್ಲಿ ವಿಜಯ ರಾಘವೇಂದ್ರ ಹೆಂಡತಿ ಸ್ಪಂದನ ತೀರ್ಕೊಂಡ್ರು. ಹೌದಾ?
ಅಲ್ಲಿ ಅವ್ರನ್ನ ಚಿನ್ನಿ ಅಂತ ಕರೆದಿದ್ರು. ಹ್ಮ್ ಹ್ಮ್ ಚಿನ್ನು ಅಂತ ಕರೆದಿದ್ರು. ಚಿರಂಜೀವಿ. ಚದಲ್ಲಿ ಚಂದ್ರಶೇಖರ್ ಗುರುಜಿ, ಚಂದನ್ ಶೆಟ್ಟಿ, ಚಂದನ್ ಸ್ವಲ್ಪ ಪ್ರಾಬ್ಲಮ್ ಅಕ್ಷರ ಅದನ್ನ ಕರಿಬಾರ್ದು. ಪುಟ್ಟ, ಸೋನು, ಬಂಗಾರು ಪರವಾಗಿಲ್ಲ. ಪುಟ್ಟ, ಸೋನು, ಬಂಗಾರು ಪರವಾಗಿಲ್ಲ. ಚಿನ್ನು, ಮುನ್ನು ಕರಿಬೇಡಿ. ಓಕೆ, ಸರಿ ಗುರುಜಿ. ಈಗ ಒಬ್ರು ಕಾಲರ್ ಇದ್ದಾರೆ, ದೇವನಹಳ್ಳಿಯಿಂದ ಅನ್ನಪೂರ್ಣ ಅಂತ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಅನ್ನಪೂರ್ಣ ಅವರೇ ನಮಸ್ತೆ ಗುರುಜಿ. ನಮಸ್ತೆ. ನಿಮ್ಮ ಯಜಮಾನ್ರ ಹೆಸರೇನು? ಸರ್, ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೌದು, ಮಗಳಿಗೆ ತಂದೆ ತಾಯಿ ಹೆಸರು. ಯಾರ ಬಗ್ಗೆ ಕೇಳೋದಿತ್ತು ಅವ್ರ ತಂದೆ ತಾಯಿ ಹೆಸರು ಬೇಕು. ಹಾ, ಹೇಳಿ ಸರ್. ಅವ್ರ ಯಜಮಾನ್ ಹೆಸರು, ನಿಮ್ಮ ಯಜಮಾನ್ರು ಇದ್ದಾರಾ ಜೊತೆಗೆ? ಪ್ರಕಾಶ್ ಅಂತ. ಪ್ರಕಾಶ್ ಅಂತ. ಹಾ, ಅಲ್ಲ ನಿಮ್ಮೊಟ್ಟಿಗೆ ಇದ್ದಾರೆ ಅವ್ರು? ಚೆನ್ನಾಗಿದ್ದಾರಾ? ಇಲ್ಲ ಅಲ್ಲ? ಹಾ, ಅಷ್ಟ ಸೈಲೆಂಟ್ ಸರ್. ನಾನು ಸ್ವಲ್ಪ ಜಾಸ್ತಿ, ಅವ್ರು ಫುಲ್ಲು ಸೈಲೆಂಟ್, ನಾನು ಜಾಸ್ತಿ ಮಾತಾಡೋದು. ಸೈಲೆಂಟ್ ಮನುಷ್ಯ. ಮತ್ತೆ ನಿಮಗೆ ಅವರಿಗೆ ಜೋಡಿ ಸರಿ ಇಲ್ಲ. ಕರೆ ಹೇಳ್ಬೇಕಂದ್ರೆ ಮತ್ತೆ ನಿಜ ಹೇಳ್ಬೇಕಂದ್ರೆ ನಿಮ್ದು ಅಂತ ಪ್ಯಾರ್ ಒಳ್ಳೆ ಪ್ಯಾರ್ ಅಲ್ಲ. ನೀವೊಂಥರ ಅವ್ರೊಂಥರ, ಹೌದು. ಬಹಳ ವಿಭಿನ್ನ. ಮತ್ತೆ ಪ್ರಕಾಶ್ ಮತ್ತೆ ಅರುಣ್, ಒಂದು ವಿಷಯ ಹೇಳ್ತೀನಿ. ಅರುಣ್ ಅಂತ ಪ್ರಕಾಶ್ ಅಂತ ಎರಡು ಹೆಸರಿಗೆ ಹಾ, ದಾಂಪತ್ಯ ಜೀವನ ಚೆನ್ನಾಗಿರಲ್ಲ. ಒಂದು, ಎರಡನೇದಾಗಿ ಕಂಠಗಳು, ವೈರಿಗಳು ಬಹಳ. ಅರುಣ್ ಈ ಆರ್ಯನ್, ಪ್ರಕಾಶ್, ಸತ್ಯಪ್ರಕಾಶ್, ಸೂರ್ಯಪ್ರಕಾಶ್, ಭಾನುಪ್ರಕಾಶ್ ಅಲ್ಲ, ಬರೀ ಪ್ಲೇನ್ ಪ್ರಕಾಶ್. ಅವರಿಗೆ ಸ್ವಲ್ಪ ಬಾಧೆಗಳು ಜಾಸ್ತಿ. ಸಾಲ ಮಾಡಿಕೊಂಡು ಮನಸ್ಸಿಗೆ ಹಚ್ಕೊಂಡು ಮಾನಸಿಕ ಆಗಿ ವೈರಿಗಳು ಆಗ್ತಾರೆ ಜಾಸ್ತಿ. ಫ್ಯಾಮಿಲಿ ಬಗ್ಗೆ ಅಷ್ಟು ಕಾಳಜಿ ಇರೋದಿಲ್ಲ ಅವರಿಗೆ. ಆಮೇಲೆ ನಿಮ್ಮ ಮಗಳು ಈಗ ಹೆಸರು ಹೇಳಿ, ಮಗಳದ ಮಗಂದು? ಮಗಳದು ಸರ್ ಕೇಳ್ಬೇಕಾಗಿತ್ತು. ಇಬ್ಬರು ಮಕ್ಕಳು ನಮ್ದು. ಹೆಸರು ಶರಣ್ಯ ಅಂತ ಮಗಳ ಹೆಸರು. 17 ವರ್ಷ. ಒಳ್ಳೆ ಸಾಫ್ಟ್ ಹುಡುಗಿ. ಎಷ್ಟು 17 ವರ್ಷ? ಹಾ, ಹೌದು ಗುರುಜಿ. ಹೌದು. ಅವ್ರ ಮುಂದಿನ ಭವಿಷ್ಯ ಹೆಂಗಿದೆ ಗುರುಜಿ? ಸೈನ್ಸ್ ಓದ್ತಾ ಇದ್ರು ಇವಾಗ ಸಿಸೇರಿಯನ್ ಆಗಿದ್ದ? ಸರ್. ಕೇಳಿಸಿಲ್ಲ. ಡೆಲಿವರಿ ಸಿಸೇರಿಯನ್ ಆಗಿದ್ದ? ನಿಮಗೆ ಡೆಲಿವರಿ ಸಿ ಸೆಕ್ಷನ್ ಆಗಿದ್ದ ಅಂತ ಕೇಳ್ತಿದ್ದಾರೆ. ಹಾ, ಹೌದು. ಹೌದು. ಸಿ-ಸೆಕ್ಷನ್. ಅಲ್ವಾ? ಹೌದು. ಸಿಸೇರಿಯನ್ ಆಗಿದೆ. ಆಮೇಲೆ ಈ ವೈ ಇದೆಯಲ್ಲ, ಸ್ವಲ್ಪ ಡೇಂಜರ್. ಅದು SH ಸಿಂಬಲ್ ಆಫ್ ಲವ್. ಇವಳು ಒಂದು 20 ವರ್ಷ ಆಗುವಾಗ ನಿಮ್ಮ ಸ್ವಲ್ಪ ಕಂಟ್ರೋಲ್ ತಪ್ಪಂಗೆ ಆಗ್ತಾರೆ. ಕಾಳಜಿ, ಅವಳ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕು ನೀವು. ಶರಣ್ಯ ಬಗ್ಗೆ SH ಇದು ಸಿಂಬಲ್ ಆಫ್ ಲವ್. ವೈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂಥ ಚಾನ್ಸು. ಮತ್ತು ಕಂಠಗಳು ಭಾಳ. ವೈ ಇಡ್ಲೇಬಾರ್ದು ಹೆಸರಲ್ಲಿ. ಇದು ತೊಂದರೆ ಇಲ್ಲ, ವೈ ಮಾತ್ರ ಇಡ್ಲೇಬೇಡ್ರಿ. ಅದು ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ಅವರಿಗೆ ಅದರ ಉಪಾಯ ಹೇಳ್ಕೊಡ್ತೇನೆ ನಾನು. ಸರಿ, ಥ್ಯಾಂಕ್ ಯು ಅನ್ನಪೂರ್ಣ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ನಾವು ನಿಕ್ ನೇಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಮುಂದುವರಿಸಿ. ಹೌದು. ಚಿನ್ನು, ಮುನ್ನು, ಪುಟ್ಟ, ಬಂಗಾರ ಎಲ್ಲ ಕರಿತೀವಿ. ಚಿನ್ನು, ಮುನ್ನು ಕರಿಬಾರ್ದು ಅಂತ ಹೇಳ್ತೀನಿ ನಾನು. ಆಮೇಲೆ ನಿಮ್ಮ ಚಿರಂಜೀವಿ ಸರ್ಜಾ ಯಾಕೆ ತೀರ್ಕೊಂಡ್ರು? ಪುನೀತ್ ರಾಜ್ ಯಾಕೆ ತೀರ್ಕೊಂಡ್ರು? ಜನರಿಗೆ ಇದು ರಹಸ್ಯ ಗೊತ್ತಿಲ್ಲ. ನೀವು ಕೇಳ್ತಾ ಇದ್ರಲ್ಲ, CH ಹೊಡೆಯುದು, ಡಬಲ್ E, ಮೇಘನ MGH, ಈ 4 ಬಂದ್ರೆ ಜೀವಕ್ಕೆ ಅಪಾಯ. ಚಿರಂಜೀವಿಯಲ್ಲಿ CH ಇದೆ, ಮತ್ತೆ ಡಬಲ್ E ಇದೆ, GH ಇದೆ, ಮೇಘನದಲ್ಲಿ M ಮತ್ತೆ GH. ಮೇಘನ 4 ಅಂದ್ರೆ ಪ್ರಾಬ್ಲಮ್ಯಾಟಿಕ್. ಪುನೀತ್ ರಾಜ್ನಲ್ಲಿ ಡಬಲ್ E ಇದೆ, ಉಚ್ಚಾರ ಕಂಟಕ ಇದೆ. ಅಶ್ವಿನಿಯಲ್ಲಿ SH ಇದೆ. ಆಮೇಲೆ ನೀತಿಯಿಂದ ಎಂಡಬಾರ್ ಕಂಟಕ ಬಂತದೆ. ಅರುಂಧತಿ ಶಂಕರ್ನ, ಅಶ್ವಿನಿ, ರಘುಪತಿ ಭಟ್ ಉಡುಪಿಯಲ್ಲಿ. ಆಮೇಲೆ ಅವ್ರ ಹೆಂಡತಿ ತಿರ್ಕೊಂಡು ಈ ತೀನಿಮೆಯಲ್ಲಿ ಎಂಡ ಆದ್ರೆ ಹೆಂಡತಿಗಿಂತ ಅಥವಾ ಗಂಡನಿಗಿಂತ ಒಂದಿನ 1 ತಾಸಾದ್ರೂ ಮೊದಲು ಈ ಲೋಕವನ್ನು ತ್ಯಜಿಸ್ತಾರೆ ಅಂತ ಹೇಳ್ತೀನಿ ನಾನು. ಸುಧಾರಾಣಿ, ಲಕ್ಷ್ಮಿ, ಜಯಂತಿ, ಭಾರತಿ, ಆರತಿ
ನೀ ಮೇಲೆ ಎಂಡ್ ಆಗ್ತದೆ, ಇದು ಸ್ವಲ್ಪ ಪ್ರಾಬ್ಲಮೆಟಿಕ್. ಅದನ್ನ ಕರೆಕ್ಟ್ ನಮ್ಮ ಹತ್ರ ಬಂದ್ರೆ ಕರೆಕ್ಟ್ ಮಾಡಿ ಕೊಡ್ತೇನೆ ನಾನು. ಅಂದರೆ ಮದುವೆಗೂ ಮುಂಚೆ ನಾವು ವಿವಾಹ ಆಗ್ತಿರುವಂತಹ ವ್ಯಕ್ತಿಯ ಹೆಸರನ್ನ ನೋಡಿಕೊಂಡು ಆಗೋದು ಒಳ್ಳೇದು ಅಂತ ನೀವು ಹೇಳೋದು. ಅದೇ ಬಹಳ ಯಾಕಂದ್ರೆ ವ್ಯಕ್ತಿ ಒಳ್ಳೆಯವನೇ, ಶ್ರೀಮಂತ ಇರ್ಬೋದು, ಸುಂದರ ಇರ್ಬೋದು, ಒಳ್ಳೆ ಗುಣ, ಆ ಹೆಸರು ಅವ್ರನ್ನ ಕೆಡಿಸ್ತದೆ. ನೋಡಿ, ಮದುವೆಯಾದ ಹೊಸರಲ್ಲಿ ಒಂದು ಕೋಲ್ಡ್ ಡ್ರಿಂಕ್ಸ್ ಬಾಟ್ಲಿಗೆ 2 ಸ್ಟ್ರಾ ಇಟ್ಕೊಂಡು ಕುಡಿತಾರೆ ಗಂಡ ಹೆಂಡತಿ. ಅದೇ ಮದುವೆಗೆ 6 ತಿಂಗಳು ಅದೇ ಗಂಡ ಹೆಂಡತಿಯ ರುಂಡ ಕಟ್ ಮಾಡಿ ರುಂಡ ಸ್ಟೇಷನ್ಗೆ ಹೋಗ್ತಾನೆ. ಎಸ್ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹರೀಶ್ ಅಂತ. ನಮಸ್ತೆ ಸರ್. ಹೌದು ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ. ಚಂದ್ರಾಯಪಟ್ಟಣದಿಂದ. ಹಾ, ಗುರೂಜಿ ಇದ್ದಾರೆ, ಮಾತಾಡಿ ಸರ್. ಹರೀಶ್ ಅವರ ಮದುವೆ ಆಗಿದೆಯಾ? ನಮ್ಮ ಮೊಮ್ಮಗನ ಬಗ್ಗೆ ಕೇಳ್ಬೇಕಾಯ್ತು ಸರ್. ಸುಯೋಗ್ ಗೌಡ ಅಂತ. ಸುಯೋಗ್ ಮೊಮ್ಮಗ ಮೊಮ್ಮಗಳು 7 years. 7 years. ಹಾ, ಹೆಸರೇನು ಸರ್ ಅವ್ರದ್ದು? ಸುಯೋಗ್ ಅಂತ. ಇನ್ನೊಮ್ಮೆ ಹೇಳ್ತೀರಾ? ಸುಯೋಗ್ ಗೌಡ. ವಿಯೋಗ್ ಗೌಡ ಅಂತ. ವಿಯೋಗ್ ಗೌಡ ಅಂತ ಅವ್ರ ಬಗ್ಗೆ ಕೇಳ್ಬೇಕಂತ. ನಮ್ಮ ಹೆಸರು ಹರೀಶ್ ಅಂತ. ಅಲ್ಲ, ಸುಯೋಗ ನಂಗೇನೋ ಸುಯೋಗ ಅನ್ನಂಗಾಯ್ತು ನೋಡಿ. ಸುಯೋಗ್ ಸರಿ, ಸುಯೋಗ್. ಓಕೆ, ಸುಯೋಗ್ ಹೆಸರು ತೊಂದರೆ ಇಲ್ಲ, ಒಳ್ಳೆ ಹೆಸರು. ಎಜುಕೇಶನ್ ಎಲ್ಲ ಮುಂದಾಗ್ತಾನೆ ನಾನು, ಏನು ಕಾಳಜಿ ಇದು ಬೇಡ. ಸುಯೋಗ್ ಒಳ್ಳೆ ಹೆಸರು. ಯಾವುದೇ ಅಕ್ಷರದ 2ನೇ ಲೆಟರ್ ಯು ಬಂದ್ರೆ ಕಂಠಗಳನ್ನ ಕಮ್ಮಿ ಮಾಡುತ್ತೆ. ವೈ ಇರ್ಲಿ, ತ ಇರ್ಲಿ, ಕಮ್ಮಿ ಮಾಡುತ್ತೆ. ಯುವರಾಜ್ ಸಿಂಗ್ಗೆ ಕ್ಯಾನ್ಸರ್ ಆಯ್ತು, ವೈ ಪಕ್ಕದಲ್ಲಿ ಇವು ಅದನ್ನ ನಿರ್ನಾಮ ಮಾಡ್ತಾರೆ. ಸೊ ಸುಯೋಗ್ ಅವನ ಸುಯೋಗ್ ಒಳ್ಳೆ ಹೆಸರು ಅಂತ ಹೇಳಿ ಅವ್ರಿಗೆ. ಎಸ್, ಥ್ಯಾಂಕ್ ಯು ಹರೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಈ ಹೆಸರಿನ ಪ್ರಾಮುಖ್ಯತೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಹೇಳೋದು, ಈ ಜಿ ಕನ್ನಡ ಸುದ್ದಿವಾಹಿನಿ ವೇದಿಕೆ ನಮಗೊಂದು ಅವಕಾಶ ಕೊಟ್ಟಿದೆ, ಅದನ್ನು ಜನರು ಎಲ್ಲ ಸದುಪಯೋಗಪಡಿಸ್ಕೊಳ್ಳಿ ಅಂತ ನಾನು ಕೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಗುರೂಜಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹೆಸರಿನ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.